ನಡೆಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನಿಮ್ದು ಯಾವರು? ಕುಮಾರ್ಲಹಳ್ಳಿ ಸರ್. ಕುಮಾರ್ಲಹಳ್ಳಿ ಲಕ್ಷ್ಮೀನಾರಾಯಣ ಅಂತನ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ. ನಾನು ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ. ಸರ್ಕಾರಿ ಹಾಸ್ಪಿಟಲಲ್ಲಿ ಸುಮ್ಮನೆ POP ಹಾಕಿ ಹಚ್ಚಿ ಪಾಪ ಅವ್ರ ಜನಗಳು ಕಳಿಸ್. ಯಾವ ಡಾಕ್ಟರ್ ಹೇಳಿದ್ರು? ಡ್ಯೂಟಿ ಡಾಕ್ಟರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಜನ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ASI ಸೇರಿದೆ. ಕಳ್ಳಂಬೆಳ್ಳನ್ ಠಾಣೆಯ ASI ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು SP ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು SP ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ASI ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಚಾಲಕ ಚಿಕ್ಕ ಇದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ.
ವಾಪಸ್ ದುಡ್ಡು ಕೊಡ್ರಿ. ದುಡ್ಡು ವಾಪಸ್ ಕೊಡಿ. ವಾಪಸ್ ಕೊಡಿ ದುಡ್ಡು. ಕೊಡ್ರಿ ವಾಪಸ್ ದುಡ್ಡು. ವಾಪಸ್ ಕೊಡ್ರಿ ದುಡ್ಡು. ಕೊಡ್ರಿ ವಾಪಸ್ ದುಡ್ಡು. 200 ರೂಪಾಯಿ ಯಾಕಪ್ಪ ಕೊಟ್ಟ? ಯಾಕೆ ಕೊಟ್ಟ ದುಡ್ಡು ನೀನು? ದುಡ್ಡು ಕೊಡ್ರಿ. ಯಾಕೆ ಕೊಟ್ಟ ದುಡ್ಡು ನೀನು? ದುಡ್ಡು ಒಪ್ಪಿಸ್ಕೊಂಡು ಏನಕ್ಕಪ್ಪ ಕೊಟ್ಟಿದ್ದೀನ? ಏನ್ ಕೇಳಿದ್ರು? ಸರ್ ಒಂದ್ ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ? ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇಲ್ಲಿ ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಹುಟ್ಟಬಾರ್ದು. ಆಯ್ತು ಬಿಡ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾಯ್ತು ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ದಯವಿಟ್ಟು ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ಬೇಕು. ನಿಮ್ ಯಾಕೆ ನಿಮ್ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಆಗಿದೆ ಬನ್ನಿ. ಏನ್ ಹೆಸರು ಹೇಳಿ? ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? DG ಚಿದಾನಂದ ಸ್ವಾಮಿ ಅಂತ ಇದೆ. ತಪ್ಪಾಯ್ತು ಬಿಡೋಣ. 6,000 ವರ್ಷ ನಿಲ್ಸೋದು ಏನಿದೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಹೆಂಗ್ ತಪ್ಪ ಮಾಡ್ತಾನೆ ಬಾಡಿಗೆ ಅವನು? ಮರ್ಯಾದೆ ಇಲ್ಲ ನಿಮಗೆ? ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾಪ ಏನೂ ಇಲ್ಲ, ನಂಬರ್ ಕೊಟ್ಟಾಗ ನಿಮ್ಮಲ್ಲಿ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ. ಹಂಗೆಲ್ಲ ಹೈವೇಗ್ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನ್ರಿ ನಿಮ್ ಕೆಲಸ? ನಿಮ್ಗೆ ಏನಕ್ಕೆ ಬರ್ತೀರಾ ಹೈವೇಗ್ ದುಡ್ಡು ವಸೂಲಿಗೆ? ಇಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗ್ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಾಡಿಕೊಂಡು ಕಳ್ಳ ಮಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಾಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳು ಹಿಡಿಯಕ್ಕಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿ ಕೆಲಸ ಮಾಡಿದ್ರೆ ಸಂಸ್ಥೆ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? DK ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ. ಈಗ ನೀವು ಪ್ರತಿದಿನ ಪ್ರತಿ ವಾರ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಕುರಿ ತುಂಬ ಪೊಲೀಸ್ನವ್ರದ್ದು ಇದೇ ಹಣೆ ಬರೋಣ? 100 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMC ಇದು ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲು ಹೊಡಿತಾ ಇದ್ದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರ ಅಧಿಕೃತವಾಗಿ ತೆರಿಗೆ ಕಟ್ಟಿ FC DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರಂದ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು? ರೈತರ ಮಕ್ಳು ಕಣ್ರಯ್ಯ, ಕಷ್ಟಪಟ್ಟು ದುಡಿತೀರಾ. ನೀವು ಲಂಚ ಕೊಡ್ಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆ ಅವರಲ್ಲ. ನಮ್ಗೊಂದು ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ.
ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಈಗ ಸರ್ ಹಾಕ್ಬಾರ್ದು ಸರ್. ಸರ್ ಈಗ ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ನಿಲ್ಲಿಸಲೇಬಾರ್ದು ನೀವು. ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ಹೈವೇ ಪೆಟ್ರೋಲ್ ಕೂಡ ಇಲ್ಲ ಆದ್ರೆ ನೋಡಿ ಇಲ್ಲಿ ಅದು ತೆಗಿಯೋದು ನಿಮ್ ನಮ್ಮ ನಂಬರ್ ಪ್ಲೇಟ್ ಕಾರ್ಡ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್, ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್, ತೆಗೀರಿ ಇಟ್ಕೊಳ್ಳಿ ಫಸ್ಟ್. ಏನಾಗಲ್ಲ ತೆಗೀರಿ. ನೀವು ಯಾರು ಗೊತ್ತಾಗಿಲ್ಲ ಯಾರು ಅಂತ ಹೇಳಿ ಇಟ್ಕೋಬಾರ್ದು. ಡ್ರೆಸ್ ಕೋಡ್ ವೈಲೇಷನ್ ಇದು. ಇಲ್ಲ ರೀ, ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಬಂದಿದ್ವಿ. ಇಲ್ಲ ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು ಒಂದು, ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲ್ಲ ಬೇಜಾರಾಗುತ್ತೆ ಸರ್. ಮನ ಯಾರು ತೆಗ್ದಿಲ್ಲ, ನೀವೇ ತರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸಿ ಹೋಗ್ತೀರಾ ಅಂದ್ರೆ ಈ ದರೋಡೆ ಹಗಲ್ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದ್ದೀರಾ ಅಷ್ಟೇ. ನೀವೇನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡ್ತೀರಾ, ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಅಂತ ಮಾತ್ರ ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತಗೊಂಡ್ತಾರೆ, ಪಿಜ್ಜಾ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವು ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ದಿನ ಉಳ್ಳಿಗೆ 220 ರೂಪಾಯಿ ಕೂಲಿ ಇದ್ದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ನೀವೇ ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸಿದ್ದಾರೆ.
ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ 2 ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಪೀಠಾಧ್ಯಕ್ಷರಾದ ಬಾಲಕೃಷ್ಣನಂದ ಗೌರವ ಅಧ್ಯಕ್ಷ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ DK ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ DK ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ DK ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ, ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು 6 ತಿಂಗಳ ಒಳಗಡೆ ಬರುತ್ತೆ. ಕೆಲವರು ನನ್ನ ಚುನಾವಣೆ ಲೋಕಸಭಾ ಚುನಾವಣೆಗಾಗಿ ನೋಟಿಫಿಕೇಶನ್ಸ್ ಎಲ್ಲ ಮಾತನಾಡ್ತಾ ಇದ್ದಾರೆ. ಇನ್ನು 6 ತಿಂಗಳ ಒಳಗಡೆ ತೀರ್ಮಾನ ಅದಕ್ಕೆ ತಾವು ಕೆಲವರು ನನ್ನ ಚುನಾವಣೆ ಲೋಕಸಭಾ ಚುನಾವಣೆಗಾಗಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ತೀರ್ಮಾನ ಅದಕ್ಕೆಲ್ಲ
ಆಮೇಲೆ ನಾವು ಇರೋದು ಅನ್ನಪೂರ್ಣ ಸೇವೆ ಮಾಡ್ತೀವಿ. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನು ಆಗಬೇಕು. ಅದಕ್ಕೆ ನಮ್ಮಗಳ ಸಹಕಾರ ಮೊದಲ ಒಂದು ಇರೋದು ಅನ್ನಪೂರ್ಣ ಸೇವೆ ಮಾಡ್ತೀವಿ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು ನಮ್ಮ ಅದಕ್ಕೆ ನಮಗೆ ಸಹಕಾರ ಎಲ್ಲರ ನಾಯಕತ್ವ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದೆಲ್ಲ ಕೂಡ ಅದೆಲ್ಲ ನಮಗೆ ಸಹಕಾರ ನಾಯಕತ್ವ ಆಳ್ವೆಯಿಂದ ಎಲ್ಲ ಮಾಡಲಿಕ್ಕೆ ಸಾಧ್ಯ ನಮ್ಮವರೆಲ್ಲ ಕೂಡ ಅದೆಲ್ಲ ನಮಗೆ ಸಹಕಾರ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದು ಮಾತನಾಡಿದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ನಶೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಲಹಳ್ಳಿ ಸರ್. ಕುಮಾರಲಹಳ್ಳಿ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತನಾ? ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಇನ್ನೂ ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ನಾವು ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟ್ರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ. ನಾನು ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟ್ರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ. ಸುಮ್ಮನೆ POP ಹಾಕಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಹಾಕ್ತಿದ್ದೀರಾ? ಹಾಂ,
ಹಾಂ ಅದು ಹಾಕ್ಬೋದಾ ನೀವು ನನಗೆ? ಹಾಂ ಏನಂತ ಗೊತ್ತಾಗುತ್ತದು? ಹ್ಞೂ ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ ಇಬ್ಬರು ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾ ಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ಉಪಯೋಗಿಸ್ಕೊಂಡು ಏನಕ್ಕಪ್ಪ ಕೊಟ್ಟಿದ್ದೀನ? ಏನ್ ಕೇಳಿದ್ರು? ಸರ್ ಒಂದ್ ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾಯ್ತಲ್ಲ? ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇಲ್ಲಿ ತಪ್ಪಾಯ್ತು ಬಿಡು. ಆಯ್ತು ಬಿಡ, ಮುಟ್ಟಬಾರ್ದು. ಆಯ್ತು ಬಿಡ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಸ್ ಮಾಡೋಕೆ ಇದು ಅಪರಾಧ ಮಾಡಿರೋದು. ಎಲ್ಲಿದೆ ನಿಮ್ಮ ಹೆಸರು ಹೇಳಿ? ದಯವಿಟ್ಟು ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ಬೇಕು. ನಿಮ್ಮ ಯಾಕೆ ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಏನ್ ಹೆಸರು ಹೇಳಿ? ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಿದೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಎಂಟು ತಪ್ಪ ಮಾಡ್ತಾನೆ ಬಾಡಿಗೆ ಅವನು. ಮರ್ಯಾದೆ ಇಲ್ಲ ಅಂದ್ರೆ ನಿಮಗೆ? ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾಪ ಏನೂ ಇಲ್ಲ, ನಂಬರ್ ಕೊಟ್ಟಾಗ ನಿಮ್ಮಲ್ಲಿ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ. ಹಂಗೆಲ್ಲ ಹೈವೇಗೆ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಹೈವೇಗೆ ದುಡ್ಡು ವಸೂಲಿಗೆ? ಅಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗೆ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಾಡಿಕೊಂಡು ಕಳ್ಳಂಬೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಾಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳನ್ನು ಹಿಡಿಯಕ್ಕೆ ಅಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಅಲ್ವಾ? ಸಂಸ್ಥೆನಲ್ಲಿ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? ಡಿ ಕೆ ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ. ಈಗ ನೀವು ಪ್ರತಿ ವಾರ ಹೋಗ್ತೀರಾ? ಪ್ರತಿದಿನ ಹೋಗ್ತೀರಾ?
ಹಾ ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಹಾ ಎಲ್ಲ ಈ ಪೊಲೀಸ್ನವ್ರದ್ದು ಇದೇ ಹಣೆ ಬರೋಣ? ಹಾ 100 200 ತಡ್ರಿ ಸರ್, ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMC ಇದು ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದ್ದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್, ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರೇನ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ, ಕಷ್ಟಪಟ್ಟು ದುಡಿತೀರಾ. ನೀವು ಲಂಚ ಕೊಡ್ಬೇಡಿ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ. ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ. ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ, ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಕೊಟ್ಟಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗ್ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣನೇ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮಾನ ಯಾರು ತೆಗಿತಿಲ್ಲ, ನೀವೇನ ತೆಗಿತಾರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದೀರಾ ಅಷ್ಟೇ. ನೀವೇನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡ್ತೀರಾ. ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಕಳು ಇದು ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅನ್ಕೊಂತಾರೆ. ಹಣ್ಣಿನ ಮೇಲೆ ಹಣ್ಣು, ಚಾಕ್ಲೇಟ್ ಏನು ತಗೊಂಡ್ತಾರೆ, ಪೀಚ್ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವು ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ.
ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ, ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ, ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು, ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು, ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ DK ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ DK ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ DK ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ.
ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತ ಅಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟರಾನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದ್ರೆ ಬನ್ನಿ ಸರ್.
ಆಯ್ತು ಸರ್ ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಲಳ್ಳಿ ಸರ್, ಕೋಮಾರ್ಲಹಳ್ಳಿ. ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಇನ್ನೂ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ನಾವು ಡಾಕ್ಟ್ರಿಗೆ ನೋಡೋಕೆ ಎಕ್ಸ್ರೇ ತೆಗ್ದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ. ಸುಮ್ಮನೆ ಪಿ ಒ ಪಿ ಹಾಕಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ್ದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ ಇಸ್ಕೊಳ್ಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ಉಪಯೋಗಿಸ್ಕೊಂಡು ಏನಕ್ಕಪ್ಪ ಕೊಟ್ಟಿದ್ದೀನ? ಏನ್ ಕೇಳಿದ್ರು? ಸರ್ 1 ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ? ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇಲ್ಲಿ ತಪ್ಪಾಯ್ತು ಬಿಡಿ. ಆಯ್ತು ಬಿಡೋಣ, ಕೈ ಮುಟ್ಟಬಾರ್ದು. ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ತಪ್ಪಾಗುತ್ತೆ.
ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಲ್ ಮಾಡೋದು ಇದು. ಕಾನ್ಸ್ಟೇಬಲ್ ಅಪರಾಧ ಸೀಲ್ ಮಾಡೋದು ಇದು. ಎಲ್ಲಿದೆ ನಿಮ್ಮ ಹೆಸರು ಹೇಳಿ? ದಯವಿಟ್ಟು ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ಬೇಕು. ನಿಮ್ಮ ಯಾಕೆ ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಏನ್ ಹೆಸರು ಹೇಳಿ? ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? DG ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರು ವರ್ಷ ನಿಲ್ಸೋದು ಏನಕ್ಕೆ? ಹೈವೇ ಒಳಗೆ ಇದ್ದಿದೆ ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಹೆಂಗ್ ತಪ್ಪ ಮಾಡ್ತಾನೆ ಬಾಡಿಗೆ ಅವನು? ಮರ್ಯಾದೆ ಇಲ್ಲ ಅಂದ್ರೆ ನಿಮಗೆ? ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾಪ ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇನ್ಮೇಲೆ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಹೈವೇಗ್ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನ್ರಿ ನಿಮ್ ಕೆಲಸ? ನಿಮ್ಗೆ ಏನಕ್ಕೆ ಬರ್ತೀರಾ ಹೈವೇಗ್ ದುಡ್ಡು ವಸೂಲಿಗೆ? ಅಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗ್ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಡಿಕೊಂಡು ಕಳ್ಳ ಬೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಕೊಟ್ಟಿರೋದು ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳು ಹಿಡಿಯಕ್ಕೆ ಅಲ್ವಾ? ನೀವು ನಿಮ್ ಸುಲಿಗೆಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿ ಕೆಲಸ ಮಾಡಿದ್ರೆ ಕಂಟ್ರಿ ಅಲ್ವಾ? ಸಂಸ್ಥೆನಲ್ಲಿ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? DK ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ. ಈಗ ನೀವು ಪ್ರತಿ ವಾರ ಹೋಗ್ತೀರಾ? ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? 100 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMC ಇದು? ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದ್ದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರೇನ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ. ಕಷ್ಟಪಟ್ಟು ದುಡಿತೀರಾ, ನೀವು ಲಂಚ ಕೊಡ್ಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ. ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ, ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು. ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಕೊಟ್ಟಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗ್ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣನೇ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು.
ಬೇಜಾರಾಗುತ್ತೆ ಸರ್. ಇಲಾಖೆ ಮಾನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ತಿರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸಿ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದ್ದೀರಾ ಅಷ್ಟೇ. ನೀವೇನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಡ್ಡ ಹಾಕಿ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗುತ್ತೆ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತೊಗೊಂಡೋಗ್ತೀರಾ. ಯಾವ ಮುಖ ಇಟ್ಕೊಂಡು ನಿಮ್ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾಡ್ತಾರೆ. ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತೊಗೊಂಡ್ತಾರೆ, ಪೀಠ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವು ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಣು ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ, ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ? ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ.
ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ ಡಿ.ಕೆ. ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ ಡಿ.ಕೆ. ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ ಡಿ.ಕೆ. ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತ ಅಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆ ಅಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ ಅನಿಸ್ತಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟರಾಮನ್ ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೋ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದೇ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ
ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಲಳ್ಳಿ ಸರ್. ಕುಮಾರಲಳ್ಳಿ ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಹಿಂದೆ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗ್ದಿದ್ವಿ, ನೋಡೋಕೆ ಸಮೇತ ಡಾಕ್ಟ್ರ್ ಇಲ್ಲ. ಇಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ. ನಾನು ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟ್ರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ. ಸುಮ್ಮನೆ ಪಿ ಒ ಪಿ ಹಾಕಿ ಹಚ್ಚಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಬರಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಜನ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು.
ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ಸು, ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡ ನೀನು? ಯಾಕೆ ಕೊಟ್ಟ ದುಡ್ಡ ನೀನು? ಉಪಯೋಗಿಸ್ಕೊಂಡು ಏನಕ್ಕಪ್ಪ ಕೊಟ್ಟಿದ್ದೀನ ಏನ್ ಕೇಳಿದ್ರು? ಸರ್ ಒಂದ್ ನಿಮಿಷ ಸರ್, ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇರ್ಲಿ, ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಮುಟ್ಟಬಾರ್ದು. ಆಯ್ತು ಬಿಡ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾಗ್ನಿಸಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಸ್ ಮಾಡೋದು ಇದು. ದಯವಿಟ್ಟು ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ಬೇಕು. ನಿಮ್ ಯಾಕೆ ನಿಮ್ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಆಗಿದೆ. ಏನ್ ಹೆಸರು ಹೇಳಿ? ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಕ್ಕೆ? ಹೈವೇ ಒಳಗೆ ಇದ್ದಿದೆ, ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದು? ಹೆಂಗ್ ತಪ್ಪ ಮಾಡ್ತಾನೆ ಬಾಡಿಗೆ ಅವನು? ಮರ್ಯಾದೆ ಇಲ್ಲ ನಿಮಗೆ? ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾಪ ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇಲ್ಲ. ಇನ್ಮೇಲೆ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಹೈವೇಗೆ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಹೈವೇಗೆ ದುಡ್ಡು ವಸೂಲಿಗೆ? ಇಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗೆ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಾಡಿಕೊಂಡು ಕಳ್ಳ ಮಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಾಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಕೊಟ್ಟಿರೋದು ನಿಮಗೆ, ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳು ಹಿಡಿಯಕ್ಕಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಹೌದಾ? ಕಾನ್ಸ್ಟೇಬಲ್ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? DK ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ. ಈಗ ನೀವು ಪ್ರತಿ ವಾರ ಹೋಗ್ತೀರಾ? ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? 100 200 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು, ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲು ಹೊಡಿತಾ ಇದ್ದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರಂದ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ, ಕಷ್ಟಪಟ್ಟು ದುಡಿತೀರಾ?
ನೀವು ಲಂಚ ಕೊಡಬೇಡಿ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ, ನೀವೇನು ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ, ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಒಳ್ಳೆ ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ, ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್, ಸರ್ ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಮ್ಮ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್, ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್, ಏನಾಗಲ್ಲ ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್ ಅದು. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಬಂದಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು ಪಿಸಿಗಳು ಹೈವೇಗೆ ನಿಂತ್ಕೊಂಡು ಕಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮಾನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದ್ದೀರಾ ಅಷ್ಟೇ. ನೀವಿನ್ನ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡ್ತೀರಾ, ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಕಳು ಇದು ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತೊಗೊಂಡ್ತಾರೆ, ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವ್ ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿಗಿಡ ಕೇಳಕ್ ಹೋದ್ರೆ ಹೆಣ್ಣು ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ.
ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ? ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ DK ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ DK ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ DK ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳೊಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು
ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆ ಅಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡಿದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಲಳ್ಳಿ ಸರ್. ಕುಮಾರಲಳ್ಳಿ ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಹಿಂದೆ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವಾಗ ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ನಾವು ಡಾಕ್ಟ್ರಿಗೆ ನೋಡೋಕೆ ಎಕ್ಸ್ರೇ ತೆಗ್ದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲಲ್ಲಿ. ಸುಮ್ಮನೆ POP ಹಾಕಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು.
ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಹ್ಞೂ, ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ಸು, ವಾಪಸ್ ಇಸ್ಕೊಳ್ಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ದುಡ್ಡು ಕೊಡ್ರಿ. ಯಾಕೆ ಕೊಟ್ಟ ದುಡ್ಡು ನೀನು? ದುಡ್ಡು ಒಪ್ಪಿಸ್ಕೊಂಡು ಏನಕ್ಕಪ್ಪ ಕೊಟ್ಟಿದ್ದೀನ? ಏನ್ ಕೇಳಿದ್ರು? ಸರ್ 1 ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ? ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇಲ್ಲಿ ತಪ್ಪಾಯ್ತು ಬಿಡು. ಆಯ್ತು ಬಿಡ, ಮುಟ್ಟಬಾರ್ದು. ಆಯ್ತು ಬಿಡ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾಯ್ತು ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಸ್ ಮಾಡೋದು ಇದು. ದಯವಿಟ್ಟು ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ಬೇಕು. ನಿಮ್ ಯಾಕೆ ನಿಮ್ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಏನ್ ಹೆಸರು ಹೇಳಿ? ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಿದೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಹೆಂಗ್ ತಪ್ಪ ಮಾಡ್ತಾನೆ ಬಾಡಿಗೆ ಅವನು? ಮರ್ಯಾದೆ ಇಲ್ಲ ನಿಮಗೆ? ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾಪ ಏನೂ ಇಲ್ಲ, ನಂಬರ್ ಕೊಟ್ಟವಿಲ್ಲ. ನಿಮ್ಮಲ್ಲಿ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಹೈವೇಗೆ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಹೈವೇಗೆ ದುಡ್ಡು ವಸೂಲಿಗೆ? ಇಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗೆ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಾಡಿಕೊಂಡು ಕಳ್ಳಂಬೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಾಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳನ್ನು ಹಿಡಿಯಕ್ಕಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಅಫೆನ್ಸ್ ಇದು.
ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? ಡಿ.ಕೆ. ಶಿವಕುಮಾರ್ ಏ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ ಈಗ ನೀವು ಪ್ರತಿ ವಾರ ಹೋಗ್ತೀರಾ, ಪ್ರತಿದಿನ ಹೋಗ್ತೀರಾ? ಹಾ, ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಹಾ, ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? ಹಾ, 100 ಡಾಕ್ಯುಮೆಂಟ್ಸ್ ಇಟ್ಕೋಬೇಕು. 200 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಗಾಡಿಗೆ ಎಲ್ಲ ಇದೆ. ಇದೆಯಾ? ಎಲ್ಲಿದೆ ಇದು? ಸಂಚಾರ ಕೊಡ್ತಿದ್ಯಲ್ಲ. ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMC ಇದು? ಏನು ಕೇಳಲ್ವಲ್ಲ ಇವ್ರು? ತೆರಿಗೆ ಕಟ್ಟಿ ದುಡ್ಡು ಮಾತ್ರ ಕೇಳೋದು. ನೋಡಿ ಸರ್, ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲು ಹೊಡಿತಾ ಇದ್ದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್, ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರಂದ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ, ಕಷ್ಟಪಟ್ಟು ದುಡಿತೀರಾ. ನೀವು ಲಂಚ ಕೊಡ್ಬೇಡಿ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ. ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಒಳ್ಳೆ ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆ ಅವರಲ್ಲ. ನಮಗೂ ನೀವೆಲ್ಲ ನಮ್ ತಂದೆ ಸಮಾನನೋ, ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಸರ್ ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ಪೆಟ್ರೋಲ್ ತೆಗಿಯೋದು, ನಿಮ್ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗಿರಿ ಫಸ್ಟ್. ಏನಾಗಲ್ಲ, ತೆಗಿರಿ. ಇಟ್ಕೋಬಾರ್ದು, ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಬಂದಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗೆ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣನೇ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮನ ಯಾರು ತೆಗಿತಿಲ್ಲ, ನೀವೇನ ತೆಗಿತಾರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕೆಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ಹಗಲ್ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದೀರಾ ಅಷ್ಟೇ. ನೀವೇನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRSನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡೋಗ್ತೀರಾ. ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾಡ್ತಾರೆ. ಹಣ್ಣಿನ ಮೇಲೆ ಹಣ್ಣು, ಚಾಕ್ಲೇಟ್ ಏನು ತಗೊಂಡ್ತಾರೆ, ಪೀಠ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವು ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಸಮೇತ
ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ, ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು, ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು, ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ DK ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ DK ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ DK ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ.
ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟರಾನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್.
ಆಯ್ತು ಸರ್ ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಹಳ್ಳಿ ಸರ್, ಕೋಮಾರ್ಲಹಳ್ಳಿ. ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಇನ್ನೂ ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ನಾವು ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗ್ದಿದ್ವಿ, ನೋಡೋಕೆ ಸಮೇತ ಡಾಕ್ಟ್ರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟ್ರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ. ಸುಮ್ಮನೆ ಪಿ ಒ ಪಿ ಹಾಕಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾ ಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ್ದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡ ನೀನು? ಯಾಕೆ ಕೊಟ್ಟ ದುಡ್ಡ ನೀನು? ಏನಕ್ಕಪ್ಪ ಕೊಟ್ಟೆ ನೀನು? ಏನ್ ಕೇಳಿದ್ರು? ಸರ್ 1 ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ? ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇಲ್ಲಿ ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಮುಟ್ಟಬಾರ್ದು. ಆಯ್ತು ಬಿಡೋಣ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರೆ ನೀವು. ತಪ್ಪಾಯ್ತು ಅಂತಾರಲ್ಲ, ತಪ್ಪಾಗುತ್ತೆ.
ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳಿ. ಸ್ಟೇಷನ್ ಬಂದು ತಪ್ಪಾದ್ ಬಿಡ್ತೀರೇನ್ರಿ? ಒಂದ್ ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾಗ್ನಿಸಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಸ್ ಮಾಡೋದು ಇದು. ಎಲ್ಲಿದೆ ನಿಮ್ಮ ಹೆಸರು ಹೇಳಿ. ದಯವಿಟ್ಟು ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ಬೇಕು. ಯಾಕೆ ನಿಮ್ಗೆ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಏನ್ ಹೆಸರು ಹೇಳಿ. ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ರೋಷ ನಿಲ್ಸೋದು ಏನಿದೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದು? ಎಂಟು ತಪ್ಪ ಮಾಡ್ತಾನೆ ಬಾಡಿಗೆ ಅವನು. ಗಾಡಿ ಓನರ್ ಮರ್ಯಾದೆ ಇಲ್ಲ ನಿಮಗೆ. ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾಪ ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇನ್ಮೇಲೆ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಂಡ್ರೆ ಹಂಗೆಲ್ಲ ಹೈವೇಗೆ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನ್ರಿ ನಿಮ್ ಕೆಲಸ? ನಿಮ್ಗೆ ಏನಕ್ಕೆ ಬರ್ತೀರಾ ಹೈವೇಗೆ ದುಡ್ಡು ವಸೂಲಿಗೆ? ಅಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗೆ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಾಡಿಕೊಂಡು ಕಳ್ಳ ಮೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಾಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಕೊಟ್ಟಿರೋದು ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳನ್ನು ಹಿಡಿಯಕ್ಕಲ್ವಾ? ನೀವು ನಿಮ್ ಸುಲಿಗೆಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಹೌದಾ ಅಲ್ವಾ? ಕಾನ್ಸ್ಟೇಬಲ್ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? ಡಿ ಕೆ ಶಿವಕುಮಾರ್ ಏ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ. ಈಗ ನೀವು ಪ್ರತಿ ವಾರ ಹೋಗ್ತೀರಾ? ಪ್ರತಿದಿನ ಹೋಗ್ತೀರಾ? ಹಾ, ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಹಾ, ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? ಹಾ, 100 200 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು? ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್, ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದ್ದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರನ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ. ಕಷ್ಟಪಟ್ಟು ದುಡಿತೀರಾ, ನೀವು ಲಂಚ ಕೊಡ್ಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ. ನಮಗೂ ನೀವೆಲ್ಲ ನಮ್ ತಂದೆ ಸಮಾನನೋ, ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಸರ್, ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು. ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಬಂದಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗೆ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು.
ಬೇಜಾರಾಗುತ್ತೆ ಸರ್. ಇಲಾಖೆ ಮನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ತಿರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದ್ದೀರಾ ಅಷ್ಟೇ. ನೀವೇನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಡ್ಡ ಹಾಕಿ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗುತ್ತೆ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತೊಗೊಂಡೋಗ್ತೀರಾ. ಯಾವ ಮುಖ ಇಟ್ಕೊಂಡು ನಿಮ್ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾಡ್ತಾರೆ. ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತೊಗೊಂಡ್ತಾರೆ, ಪಿಜ್ಜಾ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವ್ ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಣು ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ, ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ? ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ.
ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ ಡಿ.ಕೆ. ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ ಡಿ.ಕೆ. ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ ಡಿ.ಕೆ. ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತ ಅಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟರಾಮು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೋ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ
ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಹಳ್ಳಿ ಸರ್. ಕೋಮಾರ್ಲಹಳ್ಳಿ. ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತನಾ? ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಇನ್ನೊಂದು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ. ಇಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟ್ರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲಲ್ಲಿ. ಸುಮ್ಮನೆ ಪಿ ಒ ಪಿ ಹಾಕಿ ಹಚ್ಚಿ ಪಾಪ ಅವ್ರು ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಜನ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು.
ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ಸು, ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ಉಪಯೋಗಿಸ್ಕೊಂಡು ಏನಕ್ಕಪ್ಪ ಕೊಟ್ಟಿದ್ದೀನ ಏನ್ ಕೇಳಿದ್ರು? ಸರ್ ಒಂದ್ ನಿಮಿಷ ಸರ್, ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇಲ್ಲಿ ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಕೈ ಮುಟ್ಟಬಾರ್ದು. ಆಯ್ತು ಬಿಡೋಣ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾಯ್ತು ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾಗ್ನಿಸಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಸ್ ಮಾಡೋದು ಇದು. ಎಲ್ಲಿದೆ ನಿಮ್ಮ ಹೆಸರು ಹೇಳಿ? ದಯವಿಟ್ಟು ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ಬೇಕು. ನಿಮ್ಮ ಯಾಕೆ ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಹಾಕಿದ್ದೇನೆ, ರೆಕಾರ್ಡ್ ಆಗಿದೆ. ಏನ್ ಹೆಸರು ಹೇಳಿ? ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಕ್ಕೆ? ಹೈವೇ ಒಳಗೆ ಇದ್ದಿದೆ, ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಎಂಟು ತಪ್ಪ ಮಾಡ್ತಾನೆ ಬಾಡಿಗೆ ಅವನು. ಮರ್ಯಾದೆ ಇಲ್ಲ ನಿಮಗೆ. ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಬಾಪ ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇಲ್ಲ. ನಿಮ್ಮಲ್ಲಿ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಂಡ್ರೆ ಹಂಗೆಲ್ಲ ಹೈವೇಗೆ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನ್ರಿ ನಿಮ್ ಕೆಲಸ? ಏನಕ್ಕೆ ಬರ್ತೀರಾ ಹೈವೇಗೆ ದುಡ್ಡು ವಸೂಲಿಗೆ? ಇಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗೆ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಾಡಿಕೊಂಡು ಕಳ್ಳ ಮೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಾಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳು ಹಿಡಿಯಕ್ಕಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಹೌದು ಅಲ್ವಾ? ಕಷ್ಟ ಮೇಲೆ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? DK ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ. ಈಗ ನೀವು ಪ್ರತಿ ವಾರ ಹೋಗ್ತೀರಾ? ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? 100 200 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು, ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದ್ದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರಂದ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ. ಕಷ್ಟಪಟ್ಟು ದುಡಿತೀರಾ,
ನೀವು ಲಂಚ ಕೊಡಬೇಡಿ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ, ನೀವೇನು ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ, ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಒಳ್ಳೆ ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ, ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್, ಸರ್ ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್, ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್, ಏನಾಗಲ್ಲ ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಬಂದಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು ಪಿಸಿಗಳು ಹೈವೇಗೆ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮಾನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸಿ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದ್ದೀರಾ ಅಷ್ಟೇ. ನೀವಿನ್ನೇನು ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತೊಗೊಂಡ್ತೀರಾ, ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾಡ್ತಾರೆ, ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತೊಗೊಂಡ್ತಾರೆ, ಪೀಠ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವು ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ.
ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ? ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ DK ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ DK ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ DK ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳೊಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು
ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆ ಅಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದೇ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಲಳ್ಳಿ ಸರ್. ಕುಮಾರಲಳ್ಳಿ ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಹಿಂದೆ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ನಾವು ಡಾಕ್ಟ್ರಿಗೆ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ. ಇಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 days 15 days ಬರ್ತಾರೆ ಅಂತ ಹೇಳಿದ್ರು. 10 days ಇಲ್ಲ, 15 days ಇಲ್ಲ, 1 month ಇಲ್ಲ, 3 months ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ. ಸುಮ್ಮನೆ POP ಹಾಕಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು.
ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಹ್ಞೂ, ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಜನ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ಸು, ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ದುಡ್ಡು ಒಪ್ಪಿಸ್ಕೊಂಡು ಏನಕ್ಕಪ್ಪ ಕೊಟ್ಟಿದ್ದೀನ? ಏನ್ ಕೇಳಿದ್ರು? ಸರ್ 1 ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ? ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇರ್ಲಿ, ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಮುಟ್ಟಬಾರ್ದು. ಆಯ್ತು ಬಿಡ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಸ್ ಮಾಡೋದು ಎಲ್ಲಿದೆ ನಿಮ್ಮ ಹೆಸರು ಹೇಳಿ. ದಯವಿಟ್ಟು ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ಬೇಕು. ಯಾಕೆ ನಿಮ್ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ರೆಕಾರ್ಡ್ ಆಗಿದೆ. ಏನ್ ಹೆಸರು ಹೇಳಿ. ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ತಪ್ಪಾಯ್ತು ಅಂತ ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಕ್ಕೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಹೆಂಗ್ ತಪ್ಪ ಮಾಡ್ತಾನೆ ಬಾರಿ ಅವನು. ಮರ್ಯಾದೆ ಇಲ್ಲ ನಿಮಗೆ. ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾಪ ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇಲ್ಲ. ಇನ್ಮೇಲೆ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಹೈವೇಗ್ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಹೈವೇಗ್ ದುಡ್ಡು ವಸೂಲಿಗೆ? ಅಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗ್ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಡಿಕೊಂಡು ಕಳ್ಳಂಬೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳು ಹಿಡಿಯಕ್ಕಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು
ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? ಡಿ.ಕೆ. ಶಿವಕುಮಾರ್ ಏ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ ಈಗ ನೀವು ಪ್ರತಿ ವಾರ ಹೋಗ್ತೀರಾ, ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? 100 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು, ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದ್ದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ ₹1,000 ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರಂದ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ. ಕಷ್ಟಪಟ್ಟು ದುಡಿತೀರಾ, ನೀವು ಲಂಚ ಕೊಡ್ಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ. ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ, ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಬಂದಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗೆ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣನೇ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮನ ಯಾರು ತೆಗಿತಿಲ್ಲ, ನೀವೇನ ತೆಗಿತಾರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದೀರಾ ಅಷ್ಟೇ. ನೀವಿನ್ನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRSನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡ್ತೀರಾ. ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತೊಗೊಳ್ತಾರೆ, ಪೀಚೆ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವು ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ ₹220 ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ ₹220 ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ನೀವೇ
ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ, ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ, ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು, ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು, ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ DK ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ DK ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ DK ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ.
ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳೊಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆ ಅಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದ್ರೆ ಬನ್ನಿ ಸರ್.
ಆಯ್ತು ಸರ್ ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇಲ್ಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಹಳ್ಳಿ ಸರ್, ಕೋಮಾರ್ಲಹಳ್ಳಿ. ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಇನ್ನೂ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ನಾವು ಡಾಕ್ಟ್ರಿಗೆ ನೋಡೋಕೆ ಎಕ್ಸ್ರೇ ತೆಗ್ದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ. ಸುಮ್ಮನೆ ಪಿ ಒ ಪಿ ಹಾಕಿ ಹಚ್ಚಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಜನ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ್ದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ಉಪಯೋಗಿಸ್ಕೊಂಡು ಏನಕ್ಕಪ್ಪ ಕೊಟ್ಟೆ ನೀನು? ಏನ್ ಕೇಳಿದ್ರು? ಸರ್ 1 ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇಲ್ಲಿ ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಮುಟ್ಟಬಾರ್ದು. ಆಯ್ತು ಬಿಡೋಣ, ತಪ್ಪಾಯ್ತು. ನಾಚಿಕೆ ಆಗೋದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ತಪ್ಪಾಗುತ್ತೆ.
ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳಿ. ಸ್ಟೇಷನ್ ಬಂದು ತಪ್ಪಾದ್ ಬಿಡ್ತೀರೇನ್ರಿ? ಒಂದ್ ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾಗ್ನಿಸಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಸ್ ಮಾಡೋಕೆ ಇದು ಅಪರಾಧ ಮಾಡಿರೋದು. ಎಲ್ಲಿದೆ ನಿಮ್ಮ ಹೆಸರು ಹೇಳಿ. ದಯವಿಟ್ಟು ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ಬೇಕು. ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಏನ್ ಹೆಸರು ಹೇಳಿ. ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಿದೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದು? ಎಂಟು ತಪ್ಪ ಮಾಡ್ತಾನೆ ಬಾಡಿಗೆ ಅವನು. ಮರ್ಯಾದೆ ಇಲ್ಲ ನಿಮಗೆ. ಅಲ್ಲ ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾಪ ಏನೂ ಇಲ್ಲ. ನಂಬರ್ ಕೊಟ್ಟಾಗ ಇನ್ಮೇಲೆ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಹೈವೇಗೆ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಹೈವೇಗೆ ದುಡ್ಡು ವಸೂಲಿಗೆ? ಅಲ್ಲ ಏನಕ್ಕೆ ಬರ್ತೀರಾ ಅಂತ ಹೈವೇಗೆ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಡಿಕೊಂಡು ಕಳ್ಳ ಮೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳನ್ನು ಹಿಡಿಯಕ್ಕಲ್ವಾ? ನೀವು ನಿಮ್ ಸುಲಿಗೆಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಂಟ್ರಿ ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? വാച്ചിന്റെ അടുത്തൊരു ഇതിനു മുന്നേ നമ്മളിത് കളിച്ചപ്പോ നിങ്ങൾക്ക് അറിയാം നമ്മളുടെ ഡ്യൂട്ടി എന്ന് പറഞ്ഞാൽ ഒബ്സർവേഷൻ. സോ ഇതിന് ചിലപ്പോ ഇതിന് മുന്നേ കളിച്ചപ്പോ നമ്മൾ ഡാർക്ക് മോഡായിരുന്നില്ലേ കളിച്ചത്. ഇന്ന് നമ്മൾ ഇത് ഭയങ്കര ഒറിജിനാലിറ്റിയാ. അനോമലീസ് എന്ന് പറഞ്ഞാൽ ഇതൊരു വീടാണ്. CCTV വെച്ചാണ് പോലും സംഭവം. അപ്പൊ നമ്മള് റിപ്പോർട്ട് ചെയ്ത് കറക്റ്റാണെങ്കിൽ എത്ര അനോമലി ഉണ്ടാവും നോക്കിക്കൊണ്ടേയിരിക്കണം. ചെറിയ അവിടെ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMC ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲು. ರೈತರ ಮಾಲ್ ಹೊಡಿತಾ ಇದಾರೆ ಸರ್. ಅವರು ಅಧಿಕೃತವಾಗಿ ಅವ್ರದ್ದು ರಸೀದಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ಈ ಗಾಡಿಗೆ ಇದೈತಲ್ಲಪ್ಪ ಇನ್ಶೂರೆನ್ಸ್, FC, DL ಎಲ್ಲ ಇದೆಯಲ್ವಲ್ಲಪ್ಪ. ಮತ್ತೆ ಯಾಕೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದ್ದೀರಲ್ಲಪ್ಪ. ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಕಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಕಳು ಕೊಡ್ರಯ್ಯ. ಕಷ್ಟಪಟ್ಟು ದುಡಿತೀರಾ, ನೀವು ಲಂಚ ಕೊಡ್ಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವೇನು ನೀವು ಸ್ಮಗ್ಲಿಂಗ್ ಮಾಡಲ್ಲ, ಫೋನ್ ನಂಬರ್ ತಂದೆ ಅಲ್ಲ, ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ ನೀವು. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆ ಅವರಲ್ಲ. ನಮ್ದು ನೀವೆಲ್ಲ ನಮ್ಮ ತಂದೆ ಸಮಾನನ, ನಮ್ಮ ಅಣ್ಣ ತಂದಿರ ಸಮಾನನ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಸರ್ ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ಏನಾಗಲ್ಲ ತೆಗೀರಿ. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಶಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗೆ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಶಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು.
ಬೇಜಾರಾಗುತ್ತೆ ಸರ್. ಇಲಾಖೆ ಮನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ತಿರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದ್ದೀರಾ ಅಷ್ಟೇ. ನೀವೇನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಡ್ಡ ಹಾಕಿ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗುತ್ತೆ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತೊಗೊಂಡೋಗ್ತೀರಾ. ಯಾವ ಮುಖ ಇಟ್ಕೊಂಡು ನಿಮ್ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾತ್ರ ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತೊಗೊಂಡ್ತಾರೆ, ಪಿಜ್ಜಾ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವ್ ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಣು ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ, ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ? ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ವಿಧಾನಸಭಾ ಕ್ಷೇತ್ರದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ.
ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ ಡಿ.ಕೆ. ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ ಡಿ.ಕೆ. ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ ಡಿ.ಕೆ. ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬ ಮಾತುಗಳನ್ನು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆ ಅಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದೇ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ
ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲಾಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಲಳ್ಳಿ ಸರ್. ಕುಮಾರಲಳ್ಳಿ ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಹಿಂದೆ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ನಾವು ಡಾಕ್ಟ್ರಿಗೆ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ. ನಾನು ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ. ಸರ್ಕಾರಿ ಹಾಸ್ಪಿಟಲಲ್ಲಿ ಸುಮ್ಮನೆ POP ಹಾಕಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ASI ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ASI ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು SP ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು SP ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು.
ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕಪ್ಪ ಕೊಟ್ಟ ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ನಿಂತ್ಕೊಳ್ರಿ. ಯಾಕೆ ಕೊಟ್ಟ ದುಡ್ಡು ನೀನು? ದುಡ್ಡು ಒಪ್ಪಿಸ್ಕೊಂಡು ಏನಕ್ಕಪ್ಪ ಕೊಟ್ಟೆ ನೀನು? ಏನ್ ಕೇಳಿದ್ರೆ ಸರ್, ಒಂದ್ ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾಯ್ತಲ್ಲ? ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇಲ್ಲಿ ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಮುಟ್ಟಬಾರ್ದು. ಆಯ್ತು ಬಿಡೋಣ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ದಯವಿಟ್ಟು ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ಬೇಕು. ನಿಮ್ ಯಾಕಂದ್ರೆ ನಿಮ್ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಏನ್ ಹೆಸರು ಹೇಳಿ? ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಕ್ಕೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಹೆಂಗ್ ತಪ್ಪ ಮಾಡ್ತಾನೆ ಬಾಡಿಗೆ ಅವನು? ಮರ್ಯಾದೆ ಇಲ್ಲ ಅಂದ್ರೆ ನಿಮಗೆ? ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ ಪಾಪ. ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇನ್ಮೇಲೆ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಐವಾಗ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಐವಾಗ ದುಡ್ಡು ವಸೂಲಿಗೆ? ಇಲ್ಲ, ಏನಕ್ಕೆ ಬರ್ತೀರಾ ಅಂತ ಐವಾಗ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಾಡಿಕೊಂಡು ಕಳ್ಳ ಬೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಾಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳನ್ನು ಹಿಡಿಯಕ್ಕೆ ಅಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಅಲ್ವಾ? ಕಾನ್ಸ್ಟೇಬಲ್ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? ಡಿ ಕೆ ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ಈಗ ನೀವು ಪ್ರತಿ ವಾರ ಹೋಗ್ತೀರಾ? ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? 100 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಅದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು, ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲು ಹೊಡಿತಾ ಇದ್ದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರನ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ. ಕಷ್ಟಪಟ್ಟು ದುಡಿತೀರಾ?
ನೀವು ಲಂಚ ಕೊಡಬೇಡಿ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ, ನೀವೇನು ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ, ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ, ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್, ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್, ಅದು ಡ್ರೆಸ್ ಕೋಡ್ ವೈಲೇಷನ್, ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಬಂದಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು ಪಿಸಿಗಳು ಹೈವೇಗ್ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣನೇ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮನ ಯಾರು ತೆಗಿತಿಲ್ಲ, ನೀವೇನ ತೆಗಿತಾರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ಹಗಲ್ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದ್ದೀರಾ ಅಷ್ಟೇ. ನೀವೇನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಡ್ಡ ಹಾಕಿ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡ್ತೀರಾ, ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಕಳು ಇದು ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾತ್ರ ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತಗೊಂಡ್ತಾರೆ, ಪೀಠ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವು ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ, ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ.
ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ? ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ DK ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ DK ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ DK ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು
ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ, ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನೂ ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದೇ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮ ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಲಳ್ಳಿ ಸರ್. ಕುಮಾರಲಳ್ಳಿ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಇನ್ನೂ ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ನಾವು ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟ್ರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟ್ರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ. ಸರ್ಕಾರಿ ಹಾಸ್ಪಿಟಲಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ನಿಮ್ಮಲ್ಲೇ ಕಿತ್ತಾಡಿದ್ರೆ ನಿಮ್ಮನ್ನೇ ಒದ್ದು ಓಡಿಸುತ್ತಾರೆ. ಅದು ಕೂಡ ಸನ್ನಿಹಿತವಾಗಿದೆ.
ಯಾವ ಡಾಕ್ಟ್ರ್ ಹೇಳೋರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಕಿತ್ತಾಡಿದ್ರೆ ನಿಮ್ಮನ್ನೇ ಒದ್ದು ಓಡಿಸುತ್ತಾರೆ. ಅದು ಕೂಡ ಸನ್ನಿಹಿತವಾಗಿದೆ. ಯಾವಾಗ ಒಗ್ಗಟ್ಟು ಮುರಿಯುತ್ತೆ, ಏನೇನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಕೆಲವೇ ಜನ ಇದ್ದೀರಾ, ಒಗ್ಗಟ್ಟಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ಸು, ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ಉಪಯೋಗಿಸ್ಕೊಂಡು ಏನು ಕಪ್ಪ ಕೊಟ್ಟಿದ್ದೀನೋ ಏನ್ ಕೇಳಿದ್ರು? ಸರ್ 1 ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇರ್ಲಿ, ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಮುಟ್ಟಬಾರ್ದು. ಆಯ್ತು ಬಿಡ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಲ್ ಮಾಡೋಕೆ ಇದು ಎಲ್ಲಿದೆ ನಿಮ್ಮ ಹೆಸರು ಹೇಳಿ. ದಯವಿಟ್ಟು ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ಬೇಕು. ಯಾಕೆ ನಿಮ್ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಏನ್ ಹೆಸರು ಹೇಳಿ? ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. 6,000 ವರ್ಷ ನಿಲ್ಸೋದು ಏನಿದೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಎಂಟು ತಪ್ಪ ಮಾಡ್ತಾನೆ ಬಾಡಿಗೆ ಅವನು. ಮರ್ಯಾದೆ ಇಲ್ಲ ನಿಮಗೆ? ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ ಪಾಪ. ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇಲ್ಲ. ನಿಮ್ಮಲ್ಲಿ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಂಡ್ರೆ ಹಂಗೆಲ್ಲ ಹೈವೇಗ್ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಹೈವೇಗ್ ದುಡ್ಡು ವಸೂಲಿಗೆ? ಇಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗ್ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಡಿಕೊಂಡು ಕಳ್ಳಂಬೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳು ಹಿಡಿಯಕ್ಕಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಅಫೆನ್ಸ್ ಇದು. ಕಾನ್ಸ್ಟೇಬಲ್ ಅಲ್ವಾ?
ರಸ್ತೆ ಮೇಲೆ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? ಡಿ ಕೆ ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ ಈಗ ನೀವು ಪ್ರತಿ ವಾರ ಹೋಗ್ತೀರಾ, ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? ನೂರು ಇನ್ನೂರು ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು, ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ ₹1,000 ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರನ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ. ಕಷ್ಟಪಟ್ಟು ದುಡಿತೀರಾ, ನೀವು ಲಂಚ ಕೊಡ್ಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ. ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ, ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು. ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಇಲ್ಲ. ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗ್ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣನೇ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮನ ಯಾರು ತೆಗಿತಿಲ್ಲ, ನೀವೇನ ತೆಗಿತಾರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದೀರಾ ಅಷ್ಟೇ. ನೀವಿನ್ನೇನು ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡ್ತೀರಾ. ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾಡ್ತಾರೆ. ಹಣ್ಣಿನ ಮೇಲೆ ಹಣ್ಣು, ಚಾಕ್ಲೇಟ್ ಏನೋ ತಗೊಂಡ್ತಾರೆ, ಪೀಠ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವು ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್. ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್. ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ ₹220 ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ ₹220 ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ನೀವೇ
ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ, ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು, ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು, ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ DK ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ DK ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ DK ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ.
ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ ಅನಿಸ್ತಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಕಾಂಗ್ರೆಸ್ ಹೇಳಿದ್ರೆ ಇದಕ್ಕೆ ಜನನೇ ಉತ್ತರ ಕೊಡ್ತಾರೆ, ನಾನೇನು ಹೇಳಲ್ಲ. ಯಾವಾಗ ಮಾತಾಡ್ಬೇಕಾ ಆಗ ಮಾತಾಡ್ತೀನಿ. ಮಾತಾಡೋ ದಿನ ಬರುತ್ತೆ ಅನ್ಸುತ್ತೆ. ಇಲ್ಲಿ ಪಠ್ಯ ಪುಸ್ತಕದಲ್ಲಿ ನಮ್ಮ ಮಕ್ಕಳು ಏನು ಕಲಿಬೇಕು ಅನ್ನುವಂಥದ್ದನ್ನು ನಾವೇ ನಿರ್ಧಾರ ಮಾಡಬೇಕು.
ನಮ್ಮ ಮಕ್ಕಳು ಅವರ ಪ್ರಗತಿಗೆ, ಅವರ ಬೆಳವಣಿಗೆಗೆ, ಅವರ ಅಭ್ಯುದಯಕ್ಕೆ, ಅವರು ಚರಿತ್ರೆಯನ್ನು ತಿಳ್ಕೊಳ್ಳೋದಕ್ಕೆ, ಅವರು ನಮ್ಮ ವಿಚಾರವನ್ನು, ನಮ್ಮ ದೇಶವನ್ನು ತಿಳ್ಕೊಳ್ಳೋದಕ್ಕೆ ಯಾವುದನ್ನು ಕಲಿಸಬೇಕು ಅದೇ ಆಧಾರದಲ್ಲಿ ನಾವು ಕಲಿಸಬೇಕು. ಪಠ್ಯಪುಸ್ತಕ ಅನ್ನುವಂಥದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕಾಂಗ್ರೆಸ್ಸಿನ ಪಠ್ಯ ಬೇರೆ, ಬಿಜೆಪಿಯ ಪಠ್ಯ ಬೇರೆ ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಮಕ್ಕಳಿಗೆ ಏನನ್ನ ಕಲಿಬೇಕು, ನಮ್ಮ ಮುಂದಿನ ಪೀಳಿಗೆ ಎಲ್ಲೋ ಇದರ ಆಧಾರದಲ್ಲಿ ಪಠ್ಯವನ್ನು ಕೊಡೋದು ಹೆಚ್ಚು ಉಚಿತ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಹಿಂದೆ ಸ್ವಲ್ಪ ಫ್ರ್ಯಾಕ್ಚರ್ ಆಯ್ತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ. ಇಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸಲ್ಲಿ ನಾವು ಕೇಳಿದೆ, ಏನಪ್ಪ ಇನ್ನೊಂದು 10 days 15 days ಬರ್ತಾರೆ ಅಂತ ಹೇಳಿದ್ರು. 10 days ಇಲ್ಲ, 15 days ಇಲ್ಲ, 1 month ಇಲ್ಲ, 3 months ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲ್. ಸುಮ್ಮನೆ POP ಹಾಕಿ ಹಚ್ಚಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು, ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಬರಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಜನ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ASI ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ASI ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು SP ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ್ದ ತುಮಕೂರು SP ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ASI ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಸಂಸದ DK ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ DK ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ DK ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ, ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಯಾವ್ದೋ ಕಾಂಟ್ರಾಕ್ಟ್ರಿಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ
ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ, ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳೊಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ, ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆ ಅಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದ್ರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇಲ್ಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಹಳ್ಳಿ ಸರ್. ಕುಮಾರಹಳ್ಳಿ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತಾನೆ.
ಅಲ್ಲ ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮನಿಂದ ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲಲ್ಲಿ. ಸುಮ್ಮನೆ POP ಹಾಕಿ ಹಚ್ಚಿ ಪಾಪ ಅವ್ರು ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ASI ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ASI ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು SP ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾ ಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು SP ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ASI ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ಸು, ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ದುಡ್ಡು ಕೊಡ್ರಿ. ಯಾಕೆ ಕೊಟ್ಟ ದುಡ್ಡು ನೀನು? ದುಡ್ಡು ಒಪ್ಪಿಸ್ಕೊಂಡು ಏನಕ್ಕಪ್ಪ ಕೊಟ್ಟಿದ್ದೀನ? ಏನ್ ಕೇಳಿದ್ರು? ಸರ್ 1 ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ? ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇರ್ಲಿ, ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಮುಟ್ಟಬಾರ್ದು. ಆಯ್ತು ಬಿಡ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಸ್ ಮಾಡೋಕೆ ಇದು ಎಲ್ಲಿದೆ ನಿಮ್ಮ ಹೆಸರು ಹೇಳಿ. ದಯವಿಟ್ಟು ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ಬೇಕು. ನಿಮ್ಮ ಯಾಕೆ ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಆಗಿದೆ, ಬನ್ನಿ. ಏನ್ ಹೆಸರು ಹೇಳಿ. ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ತಪ್ಪಾಯ್ತು ಅಂತ DG ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜ್ ರೋಷನ್ ನಿಲ್ಸೋದು ಏನಕ್ಕೆ? ಹೈವೇ ಒಳಗೆ ಇದ್ದಿದೆ, ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಹೆಂಗ್ ತಪ್ಪ ಮಾಡ್ತಾನೆ ಬಾಡಿಗೆ ಅವನು? ಮರ್ಯಾದೆ ಇಲ್ಲ ಅಂದ್ರೆ ನಿಮಗೆ? ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ.
ಪಾಪ ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇಲ್ಲ. ಇನ್ಮೇಲೆ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಐವಾಗ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಐವಾಗ ದುಡ್ಡು ವಸೂಲಿಗೆ? ಇಲ್ಲ ಏನಕ್ಕೆ ಬರ್ತೀರಾ ಅಂತ ಐವಾಗ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಡಿಕೊಂಡು ಕಳ್ಳ ಮೇಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಕೊಟ್ಟಿರೋದೇನಕ್ಕೆ? ಯೂನಿಫಾರ್ಮ್ ಕೊಟ್ಟಿರೋದೇನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳು ಹಿಡಿಯಕ್ಕೆ ಅಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಂಟ್ರಿ ಇದು ಕಂಟ್ರಿ ಅಲ್ವಾ? ಕಂಟ್ರಿ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? DK ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ. ಈಗ ನೀವು ಪ್ರತಿ ವಾರ ಹೋಗ್ತೀರಾ, ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? 100 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು? ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರಂದ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು? ರೈತರ ಮಕ್ಳು ಕಣ್ರಯ್ಯ, ಕಷ್ಟಪಟ್ಟು ದುಡಿತೀರಾ. ನೀವು ಲಂಚ ಕೊಡ್ಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ. ನಮಗೂ ನೀವೆಲ್ಲ ನಮ್ ತಂದೆ ಸಮಾನನೋ, ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಇಟ್ಕೋಬಾರ್ದು ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಬಂದಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗೆ ನಿಂತ್ಕೊಂಡು ಅಡ್ಡಾಗ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದೀರಾ ಅಷ್ಟೇ. ನೀವಿನ್ನ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲ್ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRSನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡ್ತೀರಾ. ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅನ್ಕೊಂತಾರ. ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತಗೊಂಡ್ತಾರೆ, ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವ್ ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್. ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್.
ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ, ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ, ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು, ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ,
ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ ಡಿ.ಕೆ. ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ ಡಿ.ಕೆ. ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ ಡಿ.ಕೆ. ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆ ಅಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನು ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು.
ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇಲ್ಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಹಳ್ಳಿ ಸರ್. ಕುಮಾರಹಳ್ಳಿ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗ್ದಿದ್ವಿ, ನೋಡೋಕೆ ಸಮೇತ ಡಾಕ್ಟ್ರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟ್ರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲಲ್ಲಿ. ಸುಮ್ಮನೆ ಪಿ ಒ ಪಿ ಹಾಕಿ ಹಚ್ಚಿ ಪಾಪ ಅವ್ರು ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಜನ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ಸು, ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ದುಡ್ಡು ಉಪಯೋಗಿಸ್ಕೊಂಡು ಏನಕ್ಕಪ್ಪ ಕೊಟ್ಟಿದ್ದೀನ? ಏನ್ ಕೇಳಿದ್ರು?
ಸರ್ ಒಂದ್ ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ ಯೋಗ್ಯತೆಗೆ ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇರ್ಲಿ. ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ. ಕೈ ಮುಟ್ಟಬಾರ್ದು. ಮಾಡಬಾರ್ದು. ಆಯ್ತು ಬಿಡ. ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ. ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಸ್ ಮಾಡೋಕೆ ಇದು ಎಲ್ಲಿದೆ ನಿಮ್ಮ ಹೆಸರು ಹೇಳಿ. ದಯವಿಟ್ಟು ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ಬೇಕು. ನಿಮ್ಮ ಯಾಕೆ ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ರೆಕಾರ್ಡ್ ಆಗಿದೆ ಬನ್ನಿ. ಏನ್ ಹೆಸರು ಹೇಳಿ. ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಿದೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಹೆಂಗ್ ತಪ್ಪ ಮಾಡ್ತಾನೆ ಬಾಡಿಗೆ ಅವನು? ಗಾಡಿ ಓನರ್ ಮರ್ಯಾದೆ ಇಲ್ಲ ನಿಮಗೆ? ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ ಪಾಪ. ಏನೂ ಇಲ್ಲ, ನಂಬರ್ ಕೊಟ್ಟವ ಇಲ್ಲ. ಇನ್ಮೇಲೆ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಹೈವೇಗ್ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಹೈವೇಗ್ ದುಡ್ಡು ವಸೂಲಿಗೆ? ಅಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗ್ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಡಿಕೊಂಡು ಕಳ್ಳ ಮೇಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಕೊಟ್ಟಿರೋದಕ್ಕೆ, ಯೂನಿಫಾರ್ಮ್ ಕೊಟ್ಟಿರೋದಕ್ಕೆ ನಿಮಗೆ ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳು ಹಿಡಿಯಕ್ಕೆ ಅಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಹೌದಾ ಅಲ್ವಾ? ಕಾನ್ಸ್ಟೇಬಲ್ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? DK ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ಈಗ ನೀವು ಪ್ರತಿ ವಾರ ಹೋಗ್ತೀರಾ? ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೇ ಹಣೆ ಬರೋಣ? 100 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು? ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರನ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು? ರೈತರ ಮಕ್ಳು ಕಣ್ರಯ್ಯ, ಕಷ್ಟಪಟ್ಟು ದುಡಿತೀರಾ. ನೀವು ಲಂಚ ಕೊಡ್ಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆ ಅವರಲ್ಲ. ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ, ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಇಟ್ಕೋಬಾರ್ದು ಡ್ರೆಸ್ ಕೋಡ್ ವೈಲೇಷನ್.
ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಅಂತಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು ಪಿಸಿಗಳು ಹೈವೇಗೆ ನಿಂತ್ಕೊಂಡು ಅಡ್ಡಾಗ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣನೇ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಅಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದೀರಾ ಅಷ್ಟೇ. ನೀವಿನ್ನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲ್ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವ್ ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡೋಗ್ತೀರಾ. ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅನ್ಕೊಂತಾರೆ. ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತಗೊಂಡ್ತಾರೆ, ಪೀಠ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವು ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ? ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ.
ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು, ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು, ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಸಂಸದ DK ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ DK ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ DK ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ G ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟರಾಮನ್ ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರೆಕ್ಟ್ ಮಾಡಬೇಕು.
ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ, ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಲಹಳ್ಳಿ ಸರ್. ಕುಮಾರಲಹಳ್ಳಿ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಇನ್ನೂ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ. ನಾನು ಏನಪ್ಪ ಇನ್ನೊಂದು 10 days 15 days ಬರ್ತಾರೆ ಅಂತ ಹೇಳಿದ್ರು. 10 days ಇಲ್ಲ, 15 days ಇಲ್ಲ, 1 month ಇಲ್ಲ, 3 months ಆಗಿದೆ. ಡಾಕ್ಟ್ರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲಲ್ಲಿ. ಸುಮ್ಮನೆ POP ಹಾಕಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ಸಂಸದ ಡಿ.ಕೆ. ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ ಡಿ.ಕೆ. ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ ಡಿ.ಕೆ. ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ.
ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ ಅನಿಸ್ತಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡಿದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್.
ಆಯ್ತು ಸರ್ ತಂದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಹಳ್ಳಿ ಸರ್, ಕೋಮಾರ್ಲಹಳ್ಳಿ. ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಇನ್ನೂ ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ನಾವು ಡಾಕ್ಟ್ರಿಗೆ ನೋಡೋಕೆ ಎಕ್ಸ್ರೇ ತೆಗ್ದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ. ಸುಮ್ಮನೆ ಪಿ ಒ ಪಿ ಹಾಕಿ ಹಚ್ಚಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಹಾಕ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. ಯಾಕೆ ಕೊಟ್ಟ ದುಡ್ಡು ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ಏನಕ್ಕಪ್ಪ ಕೊಟ್ಟಿದ್ದೀನ? ಏನ್ ಕೇಳಿದ್ರು? ಸರ್ 1 ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾಯ್ತಲ್ಲ? ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇರ್ಲಿ, ತಪ್ಪಾಯ್ತು ಬಿಡು. ಆಯ್ತು ಬಿಡ, ಮುಟ್ಟಬಾರ್ದು. ಆಯ್ತು ಬಿಡ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳಿ.
ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ ಅಲ್ಲಣ್ಣ ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ ನೀವು ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ ಸುಲಿಗೆ ಅಲ್ವೇನ್ರಿ ಇದು ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವೋ ಗಾಡಿ ಸೀಲ್ ಮಾಡೋಕೆ ಇದು ಅಪರಾಧ ಮಾಡಿರೋದು ಇದು ಎಲ್ಲಿದೆ ನಿಮ್ಮ ಹೆಸರು ಹೇಳಿ ದಯವಿಟ್ಟು ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳ್ಬೇಕು ನಿಮ್ಮ ಯಾಕೆ ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ ಹಾಕಿಲ್ಲ ತೆಗೀರಿ ಏನ್ ಹೆಸರು ದಯವಿಟ್ಟು ಕೈ ತೆಗೀರಿ ಏನ್ ನೋಡ್ರಿ ಅಲ್ಲಿ ಏನ್ ಹೆಸರು ಹೇಳಿ ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಿದೆ ಹೈವೇ ಒಳಗೆ ಇದ್ದಿದೆ ಅವ್ರು ಹೆಂಗ್ ಮಾಡ್ತಾನ ಅವನು ಅಲ್ಲ ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಹೆಂಗ್ ತಪ್ಪ ಮಾಡ್ತಾನೆ ಬಾಡಿಗೆ ಅವನು ಗಾಡಿ ಓನರ್ ಮರ್ಯಾದೆ ಇಲ್ಲ ಅಂದ್ರೆ ನಿಮಗೆ ಅಲ್ಲ ಯಾಕೆ ಹಿಂಗ್ ಮಾಡ್ತೀರಾ? ನಿಮಗೆ ಅಲ್ಲ ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು 200 ರೂಪಾಯಿ ಇಸ್ಕೊಂಡಿದ್ದಾರೆ ಪಾಪ ಏನೂ ಇಲ್ಲ ನಂಬರ್ ಕೊಟ್ಟಾಗ ಇನ್ಮೇಲೆ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಐವಾಗ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನ್ರಿ ನಿಮ್ ಕೆಲಸ ನಿಮ್ಗೆ ಏನಕ್ಕೆ ಬರ್ತೀರಾ ಐವಾಗ ದುಡ್ಡು ವಸೂಲಿಗೆ? ಅಲ್ಲ ಏನಕ್ಕೆ ಬರ್ತೀರಾ ಅಂತ ಐವಾಗ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಡಿಕೊಂಡು ಕಳ್ಳಂಬೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಕೊಟ್ಟಿರೋದು ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ ಕಳ್ಳರು ಹಿಡಿಯಕ್ಕೆ ಅಪರಾಧಿಗಳು ಹಿಡಿಯಕ್ಕೆ ಅಲ್ವಾ ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಅಲ್ವಾ ಸಂಸ್ಥೆ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ ಡಿ ಕೆ ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ ಈಗ ನೀವು ಪ್ರತಿ ವಾರ ಹೋಗ್ತೀರಾ ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? 100 ತಡ್ರಿ ಸರ್, ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMC ಇದು ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದಾರೆ ಸರ್. ನೋಡಿ ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರಂದ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ, ಕಷ್ಟಪಟ್ಟು ದುಡಿತೀರಾ. ನೀವು ಲಂಚ ಕೊಡ್ಬೇಡಿ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ. ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ. ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಮ್ಮ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಬಂದಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗ್ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣನೇ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು.
ಬೇಜಾರಾಗುತ್ತೆ ಸರ್. ಇಲಾಖೆ ಮಾನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ತಿರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸಿ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದೀರಾ ಅಷ್ಟೇ. ನೀವೇನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲ್ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗುತ್ತೆ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡ್ತೀರಾ, ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಕಳು ಇದು ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾಡ್ತಾರೆ. ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತಗೊಂಡ್ತಾರೆ, ಪೀಠ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವು ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ, ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ, ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ.
ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಲೋಕಸಭೆ ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇರುವಾಗಲೇ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ಗಾಗಿ ದಿಗ್ಗಜರ ನಡುವೆ ಭಾರೀ ಫೈಟ್ ನಡೆಯುತ್ತಿದೆ. ಇನ್ನೊಂದೆಡೆ ಹಾಲಿ ಸಂಸದ ಜಿಎಸ್ ಬಸವರಾಜ್ ಈಗಾಗಲೇ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದ್ದಾರೆ. ಹೀಗಾಗಿ ಬಿಜೆಪಿ ಟಿಕೆಟ್ ಪಡೆಯಲು 2 ಹಿರಿಯ ಬಿಜೆಪಿ ಮುಖಂಡರ ಹೆಸರು ಕೇಳಿಬರುತ್ತಿದೆ. ಮಾಜಿ ಸಚಿವ ವಿ ಸೋಮಣ್ಣ ತುಮಕೂರಿನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ, ಅವರ ಬೆಂಬಲಕ್ಕೆ ನಿಲ್ಲಿ ಎಂದು ವೀರಶೈವ ಸಮಾಜದ ಕಾರ್ಯಕ್ರಮದಲ್ಲಿ ಜಿಎಸ್ ಬಸವರಾಜು ವೀರಶೈವ ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ. ಈ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ವೀರಶೈವ ಸಮಾಜ ಒಗ್ಗಟ್ಟಾಗಿದ್ದರೆ ಏನು ಬೇಕಾದರೂ ಸಾಧಿಸಬಹುದು. ನಿಮ್ಮಲ್ಲೇ ಕಿತ್ತಾಡಿದರೆ ನಿಮ್ಮನ್ನೇ ಒದ್ದು ಓಡಿಸುತ್ತಾರೆ. ಅದು ಕೂಡ ಸನ್ನಿಹಿತವಾಗಿದೆ. ಯಾವಾಗ ಒಗ್ಗಟ್ಟು ಮುರಿಯುತ್ತೆ, ಏನೇನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಕೆಲವೇ ಜನ ಇದ್ದೀರಾ, ಒಗ್ಗಟ್ಟಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ. ನನ್ನ ಸೀಟನ್ನು ಸೋಮಣ್ಣಗೆ ಕೊಡ್ತಾರೆ. ನಾನು ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ನಾನು ದೆಹಲಿಗೆ ಹೋಗಿದ್ದಾಗ ಹೇಳಿದ್ದೇನೆ ಎಂದು ಸಂಸದ ಬಸವರಾಜ್ ಹೇಳಿಕೆ ನೀಡಿದ್ದು, ಈ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. 8 ಬಾರಿ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. 5 ಸಲ ಗೆದ್ದಿದ್ದೇನೆ, 3 ಸಲ ಸೋತಿದ್ದೇನೆ. ನಮ್ಮವರೇ ನನ್ನನ್ನು ಸೋಲಿಸಿದ್ದು. ನಾನು ಸೋತ್ರೂ ಒಂದೇ, ಗೆದ್ರೂ ಒಂದೇ, ಕೆಲಸ ಮಾಡಿಸಿಕೊಂಡು ಬರುತ್ತಿದ್ದೆ ಎಂದು ಬಸವರಾಜ್ ನೀಡಿದ ಹೇಳಿಕೆ ಕಿಡಿ ಹತ್ತಿಸಿದೆ. ಇನ್ನೊಂದೆಡೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರಿರುವ ಮಾಜಿ ಸಂಸದ ಮುದ್ದಹನುಮೇಗೌಡ, ನಾನು ಕೂಡ ಟಿಕೆಟ್ ಬಯಸಿ ಪಕ್ಷ ಸೇರ್ಪಡೆಗೊಂಡಿದ್ದೇನೆ. ನಾನು ಕೂಡ ತುಮಕೂರು ಲೋಕಸಭೆ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ. ನಾನು ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವುದು ಖಚಿತ. ಪಕ್ಷ ನನಗೆ ಟಿಕೆಟ್ ಕೊಡುವ ಭರವಸೆ ಇದೆ. ಟಿಕೆಟ್ಗಾಗಿ ನಾನು ತಂತ್ರ ಮಾಡಲ್ಲ ಎಂದು ಮಾಜಿ ಸಂಸದ ಮುದ್ದಹನುಮೇಗೌಡ ಹೇಳಿದ್ದಾರೆ. ಈ ಮೂಲಕ ಜಿಲ್ಲೆಯಲ್ಲಿ ಲೋಕಸಭೆಯ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಸಂಸದ ಮುದ್ದಹನುಮೇಗೌಡ ಮತ್ತು ಮಾಜಿ ಸಚಿವ ವಿ ಸೋಮಣ್ಣ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿದೆ ಎಂದೇ ಹೇಳಬಹುದಾಗಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣಾ ವೇಳೆ ಮಾಜಿ ಸಚಿವ ಸೋಮಣ್ಣ ತಮ್ಮ ಮಗನಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಪಡೆಯಲು ಹರಸಾಹಸ ಪಟ್ಟಿದ್ದರು. ಆದರೆ ಅದು ಕೂಡ ಕೈತಪ್ಪಿ ಹೋಗಿತ್ತು. ಸಂಸದ ಬಸವರಾಜು ಅವರು ಬಿಜೆಪಿ ಟಿಕೆಟ್ ತೆಗೆದುಕೊಂಡು ಬಂದರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧ್ಯವಿದೆ ಎಂಬ ಆಶ್ವಾಸನೆಯನ್ನು ಕೂಡ ಸೋಮಣ್ಣ ಅವರಿಗೆ ನೀಡಿದ್ದರು ಎಂಬ ಮಾತುಗಳು ಕೇಳಿಬರುತ್ತಿದೆ. ಆದರೆ ಬಿಜೆಪಿ ಟಿಕೆಟ್ ತಮ್ಮ ಮಗನಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ದೊರೆಯಲಿಲ್ಲ. ಹೀಗಾಗಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಾದರೂ ಸೋಮಣ್ಣ ಅವರು ತುಮಕೂರು ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ಅವರಿಗೆ ಸಂಪೂರ್ಣ ಬೆಂಬಲ ನೀಡಬೇಕಿದೆ ಎಂಬ ಮಾತುಗಳನ್ನು ಸಂಸದ ಬಸವರಾಜ್ ಹೇಳುತ್ತಿರುವುದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದು ಜೀವನದಲ್ಲಿ ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವದಲ್ಲಿ ಕಂಡರಿಯದ ಒಂದು ಕುತೂಹಲವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಕಾದು ನೋಡೋಣ ಏನೇನಾಗ್ತದೆ. ಈ ದೇಶದ ಬಂಡವಾಳ 56,000 ಕೋಟಿನೋ 70 ಕೋಟಿ ಹೋಗ್ತದೆ ಏನೋ ಗೊತ್ತಿಲ್ಲ. ಇವತ್ತೇನು ಹೇಳಿದ್ರೆ ಆದರೆ ಇದು ಜೀವನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ದುಡ್ಡು ಯಾರು ವಾದಿಸಬೇಕು ಅಂತ ಕಷ್ಟ. ಆದರೂ ನೋಡೋಣ ಏನೇನಾಗ್ತದೆ. ಈ ದೇಶದ ಬಂಡವಾಳ 56,000 ಕೋಟಿನೋ 70 ಕೋಟಿ ಒಟ್ಟರಲ್ಲದೆ ಕೆಟ್ಟ ಜನಗಳಿಗೆಲ್ಲರೂ ಗೊತ್ತಿದೆ. ಆದರೆ ಕೆಲಸ ಮಾಡೋದಲ್ಲ
ವಿರಾಸತಿ ಇದೆಯಲ್ಲ ಹೇಳ್ತಾರೆ ಚೆನ್ನಾಗಿದೆ ಯಾರು ತಲೆ ಕೊಡ್ಸಾಕೊಂತ ಮಗುಗೂ ಅಷ್ಟೇ ಆದರೂ ಕೂಡ ನಾವು ಧೈರ್ಯವಾಗಿ ನಮಗೆ ಕಂಟಿನ್ಯೂ ಮಾಡ್ತೇವೆ ಅಂತಕ್ಕಂಥ ಇನ್ಶೂರೆನ್ಸ್ ಇದೆ ಅವರಿಗೆ ಒಟ್ಟರಲ್ಲದೆ ಕೆಟ್ಟ ಜನಗಳು ಅಪ್ರೆಂಟಿಸ್ ಟ್ರೈನಿಂಗ್ ಬೇಗ ಅವ್ರಿಗೆ ಏನಾದ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಟ್ಟರು ಈ ದೇಶದಲ್ಲಿ ಯಾರು ಕೆಲಸ ಮಾಡೋದಕ್ಕೆಲ್ಲ ಸುಖವಾಗಿದೆ ಚೆನ್ನಾಗಿದೆ ಒಳ್ಳೆ ಡ್ರೆಸ್ ಹಾಕಿ ಈಗ ಈ ಪ್ರಧಾನಮಂತ್ರಿಗಳಿಗೆ ಬರೆದ್ರೆ ಕಾಪಿ ಬೇಕು ಅಂದ್ರೆ ಒಂದು ವಾಟ್ಸಪ್ ಕಳಿಸ್ತೀನಿ ನಿಮ್ಗೆಲ್ಲ ಅವ್ರಿಗೆ ಅಪ್ರೆಂಟಿಸ್ ಟ್ರೈನಿಂಗ್ ಕೊಟ್ಟರು ಬೇಗ ಅವ್ರು ಏನಾದ್ರು ಕೂಡ ಉದ್ಯೋಗ ಕೊಟ್ಟರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಟ್ಟರು ಇರ್ಬೋದು. ನಾನು ಬೆಳೆಸೋಷ್ಟು ಲೀಡರ್ ಆಗಿರ್ಲಿಲ್ವಲ್ಲ ಯಾವಾಗಲೂ. ನಾವೇನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಮಾಡ್ಬೋದಾಗಿತ್ತು ಅಷ್ಟೇ ಅಲ್ವಾ? ಮಾಡ್ಬೇಕು, ಗೆದ್ದಿದಾರಲ್ಲ, ನಮ್ಮ ಕಾಲದಲ್ಲೂ ಎಲ್ಲ ಗೆದ್ದಿದಾರಲ್ಲ, ಬೇಕಾದಷ್ಟು ಜನ ಗೆದ್ದಿದ್ದಾರೆ. ಒಬ್ಬನೇ ನಾನು ಇಲ್ಲ ಹಂಗಿಲ್ಲ, ನಾನಷ್ಟೇ ಹೇಳ್ಬೇಕು ಅಂತಿದ್ದೀನಿ. ನಾನು XMP ಯಾರಿಗೆ XMP ನೀವೆಲ್ಲ ಇದ್ದೀರಲ್ಲ ಇಲ್ಲಿ, ಗೊತ್ತಿಲ್ಲ, ಏನೋ ಪ್ರೀತಿ ಜಾಸ್ತಿ ಇರ್ಬೋದು ನನ್ನ ಮೇಲೆ. ನಾವು ಅವರೆಲ್ಲ ಒಂದೇ ಪಕ್ಷದಲ್ಲಿದ್ದೀವಿ. ಏನಿಲ್ಲ ಆ ಥರದ್ದು ಏನೇನಿಲ್ಲ. ಯಾಕೆ ಹಂಗನ್ಸಿದೆ ನಿಮಗೆ? ಯಾಕೆ ಹಂಗನ್ಸಿದೆ? ಫೋನ್ ಮಾಡಲ್ಲ, ಭೇಟಿ ಕೊಟ್ಟಿಲ್ಲ. ಪ್ರೆಸ್ ಮೀಟಲ್ಲಿ ಹೇಳಿದೆ, BJP ಪಾರ್ಟಿ ಆಫೀಸ್ನಲ್ಲಿ ನಡೆದಂಥ ಪ್ರೆಸ್ ಮೀಟಲ್ಲಿ ನಾನು ಏನೇನು ಇದು ಅಂತೆಲ್ಲ ಹೇಳಿದೆ. ನಾನು ಎಲ್ಲನೂ ಹೇಳಿದೆ. ನಾನು ಹೇಳ್ತಾ ಇದ್ದೀನಿ, 100 ಭಾಗ ಹೇಳಿದೆ. ನಾನು 100 ನೀನು ನನ್ನ ಕೇಳ್ತಾ ಇದ್ದೀರಾ? ಅಲ್ಲ, ನನ್ನ ಕೇಳ್ತಾ ಇದ್ದೀನಿ, ಬೇಕಾದ್ರೆ ಕೇಳಿ ಸರ್. ಓಕೆ, ನಾನೇ ಇದ್ದೀನಲ್ರಿ. ನಾನು ಐ ಆಮ್ ಎ ಸ್ಟ್ರಾಂಗ್ ಕಂಟೆಂಡರ್ ಟು ಕಂಟೆಸ್ಟ್ ತುಮಕೂರು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಫ್ರಮ್ BJP. ಮತ್ತೆ ಯಾಕೆ ಕೇಳ್ತಾ ಇದ್ದೀವಿ? ಅಲ್ಲಲ್ಲ ಗೊತ್ತಿಲ್ಲ, ಏನೋ ಪ್ರೀತಿ ಜಾಸ್ತಿ ಇರ್ಬೋದು. ನಾವು ಅವರೆಲ್ಲ ಒಂದೇ ಪಕ್ಷದಲ್ಲಿ, ಅವರು ವೈಯಕ್ತಿಕವಾದಂಥ ನೀವು. ಆದ್ರೆ ಏನಂದ್ರೆ ನಿಮ್ಮ ಪ್ರಶ್ನೆ ತುಮಕೂರಿನಲ್ಲಿ ಯಾರು ಪಾರ್ಲಿಮೆಂಟ್ ಇವಾಗಿದೆ ಆ ಥರದ್ದು ಏನೇನಿಲ್ಲ. ಯಾಕೆ ಹಂಗನ್ಸಿದೆ ನಿಮಗೆ? ಯಾಕೆ ಹಂಗನ್ಸಿದೆ? ನನಗೆ ಭಾಳ ವಿಶ್ವಾಸ ಇಲ್ಲ. ನಮ್ಮ ಪಕ್ಷ, ನಾನು ತುಮಕೂರು ಲೋಕಸಭಾ ಸದಸ್ಯನಾಗಿ 5 ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ದೀನಿ. ಮತ್ತೆ ನಾನು ತುಮಕೂರು ಜಿಲ್ಲೆನಲ್ಲಿ ನಾನು 100 ಭಾಗ ಜನರು ನನ್ನ ಕೇಳ್ತಾ ಇದ್ದೀರಾ? ಆಧಾರ ಬಿಟ್ಕೊಂಡು ನನ್ನ ಕೇಳ್ತಾ ಇದ್ದೀನಿ ಫ್ರಮ್ ಎನಿ ಆ್ಯಂಗಲ್, ಯಾವುದೇ ದೃಷ್ಟಿಕೋನದಲ್ಲಿ ಆದ್ರೂ ಕೂಡ ನಾನೇ ಇದ್ದೀನಲ್ರಿ. ನಾನು ಐ ಆಮ್ ಎ ಸ್ಟ್ರಾಂಗ್ ಕಂಟೆಂಡರ್ ಟು ಕಂಟೆಸ್ಟ್ ತುಮಕೂರು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಫ್ರಮ್ BJP. ಮತ್ತೆ ಯಾಕೆ ಕೇಳ್ತಾ ಇದ್ದೀವಿ? ಅಲ್ಲಲ್ಲ 44 ಈಗ ಇದು ಅವರು ವೈಯಕ್ತಿಕವಾದಂಥ ನಿಲುವು. ಆದರೆ ಏನಂದ್ರೆ ನಿಮ್ಮ ಪ್ರಶ್ನೆ ಏನಂದ್ರೆ ತುಮಕೂರಿನಲ್ಲಿ ಯಾರು ಪಾರ್ಲಿಮೆಂಟ್ಗೆ ನಿಲ್ಲೋರು ಇಲ್ವಾ ಅಂದಿದ್ದಕ್ಕೆ, ಇಲ್ಲ ಹಂಗೇನಿಲ್ಲ. ನಮ್ಮ ಪಕ್ಷ ಈಗ ನೋಡಿ, ನಮ್ಮ ಪಕ್ಷ ನನಗೆ ಒಂದು ಜವಾಬ್ದಾರಿ, ನನಗೆ ಪಕ್ಷ ಭಾಳ ವಿಶ್ವಾಸ ನನಗೆ ಗೊತ್ತಿದೆ. ನಮ್ಮ ಮೆರಿಟ್ಸ್, ನಾನು ತುಮಕೂರು ಲೋಕಸಭಾ ಸದಸ್ಯನಾಗಿ 5 ವರ್ಷ ಕೆಲಸ ಮಾಡಿದ್ದೀನಿ. ನನ್ನನ್ನು ಮತ್ತೆ ನಾನು ತುಮಕೂರು ಜಿಲ್ಲೆನಲ್ಲಿ ನಾನು ನನ್ನ ಚುನಾವಣೆ ಜನರ ಸಂಪರ್ಕ ಹೇಗಿದೆ ಅದೆಲ್ಲವೂ ಕೂಡ ಆಧಾರ ಬಿಟ್ಕೊಂಡು ಫ್ರಮ್ ಎನಿ ಆ್ಯಂಗಲ್, ಯಾವುದೇ ದೃಷ್ಟಿಕೋನದಲ್ಲಿ ಆದ್ರೂ ತುಮಕೂರಿನಲ್ಲಿ ವಿಶ್ವಾಸ ಇದೆ. ನಮ್ಮ ಪಕ್ಷ ತುಮಕೂರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ 2024ರಲ್ಲಿ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ, ಅದರಲ್ಲೇನು ಅನುಮಾನ ಇಲ್ಲ. 44 ಎಲ್ಲೆಲ್ಲ ಓಡಾಡೋಕ್ಕಾಗ್ತಾರಪ್ಪ, ನಾನು ಅಷ್ಟು ದೊಡ್ಡ ಲೀಡ್ರ. ತುಮಕೂರಿನಲ್ಲಿ MP ಕೆಲಸ ಮಾಡಿದ್ದೀನಿ. ಜನಗಳು ಬಹುಶಃ ನಾನು ಹಂಗೇನಿಲ್ಲ, ನಮ್ಮ ಪಕ್ಷ ಹಾಗಾಗಿ ಇಲ್ಲಿ ನಿಲ್ಲೋದು ಮತ್ತೆ ಇಲ್ಲಿ ನಾವು ಸರ್ವಿಸ್ ಮಾಡೋದು ಶಬ್ದ ನನಗೆ ಗೊತ್ತಿದೆ. ಬೇಸ್ಡ್ ಆನ್ ಮೆರಿಟ್ಸ್, ಕಾರ್ಯಕರ್ತ ನಾನು, ಮೆರಿಟ್ ಕಾರ್ಯಕರ್ತ. ನನಗೆ 100% BJP ಪಕ್ಷದಲ್ಲಿ ನನಗೆ ಯಾವುದು ಆ ಥರದ ಪೋಸ್ಟ್ ಇಲ್ಲ. ನಾನೊಬ್ಬ ಕಾರ್ಯಕರ್ತ ಲೋಕಸಭಾ ಚುನಾವಣೆಯಲ್ಲಿ ಅಂತ ನನಗೆ ವಿಶ್ವಾಸ ಇದೆ. ಚಾನ್ಸ್ ಪ್ರಶ್ನೆ ಆ ಮಟ್ಟದೆಲ್ಲ ಚರ್ಚೆ ವಿಚಾರ ತುಮಕೂರಿನಲ್ಲಿ ನಾನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇಲ್ಲಿ ಭಾರತೀಯ ಜನತಾ ಪಕ್ಷ ನಾನು ಒಂದು ಸ್ಟ್ಯಾಂಡ್ ಏನೇ ಮಾಡಲಿಕ್ಕೆ ನಾನು ಕ್ಯಾಂಡಿಡೇಟ್ ಪ್ರಬಲ ಆಕಾಂಕ್ಷಿ, ದಟ್ ಈಸ್ ಮೈ ಸ್ಟ್ಯಾಂಡ್. ನಾನು ಅದಕ್ಕೆ ಪೂರಕವಾಗಿ ನಮ್ಮ ಪಕ್ಷನೂ ಕೂಡ ಅದನ್ನ ನನ್ನ ರಿಕ್ವೆಸ್ಟ್, ನನ್ನ ಮನವಿನ ಅವ್ರು ಎಲ್ಲೆಲ್ಲ ಓಡಾಡೋಕ್ಕಾಗ್ತಾರೆ ವಿಶ್ವಾಸ ಇಟ್ಕೊಂಡಿಲ್ಲ. ತುಮಕೂರಿನಲ್ಲಿ MP ಕೆಲಸ ಮಾಡಿದ್ದೀನಿ. ಜನಗಳು ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಜನಗಳು ಕೂಡ ಇಷ್ಟಪಡ್ತಾವ್ರೆ ಅಂತ. ಹಾಗಾಗಿ ಇಲ್ಲಿ ನಿಲ್ಲೋದು ಮತ್ತೆ ಇಲ್ಲಿ ನಾನು ಸರ್ವಿಸ್ ಮಾಡೋದು ನಿಗಲ್ನಲ್ಲಿ ನಿಲ್ಲಬೇಕು ಅಂತ ನಾನು ಆಕಾಂಕ್ಷೆ ನಿಜ. ಕಾರ್ಯಕರ್ತ ನಂತರದಲ್ಲಿ ನಾನು ಸುದ್ದಿಗೋಷ್ಠಿನಲ್ಲಿ ಕೂಡ ಹೇಳಿದೆ, ನನಗೆ ಯಾವುದು ಪಕ್ಷದ ನಾಯಕರು ಕೂಡ ನನ್ನ ಜೊತೆ ಕಾರ್ಯಕರ್ತ ಅನೇಕ ವಿಚಾರಗಳು ಚರ್ಚೆ ಆಗಿರುತ್ತೆ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ
ನನ್ನಂತನ ಜೊತೆನಲ್ಲಿ ಏನಾದ್ರು ಕೆಲವು ವಿಚಾರಗಳನ್ನ ಹಂಚ್ಕೊಂಡಿದ್ರೆ ನಾನು ಅದನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗಲ್ಲ. ಗೊತ್ತಿಲ್ಲ, ಅದು ಆ ಮಟ್ಟದೆಲ್ಲ ಚರ್ಚೆ ವಿಚಾರ ನನಗೆ ಗೊತ್ತಿಲ್ಲ. ನಾನು ಬಿಜೆಪಿ ಲೋಕಸಭಾ ನಿಲ್ಲಕ್ಕೆ ಆಕಾಂಕ್ಷೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನ ಆಹ್ವಾನ ಬಂದ್ರೆ ಹೋಗ್ತೀರಾ? ನಾನು ಕನ್ಸಿಸ್ಟೆಂಟ್, ನಾನು ಒಂದು ಸ್ಟ್ಯಾಂಡ್ ಏನಪ್ಪಾ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಕ್ಯಾಂಡಿಡೇಟ್, ನಾನು ಬಿಜೆಪಿ ದಟ್ ಈಸ್ ಮೈ ಸ್ಟ್ಯಾಂಡ್. ನಾನು ಅದಕ್ಕೆ ಪೂರ್ವಕವಾಗಿ ನಮ್ಮ ಪಕ್ಷನೂ ಕೂಡ ಅದನ್ನ ನನ್ನ ಮನವಿನ ಅವರು ಪುರಸ್ಕರಿಸ್ತಾರೆ ಅಂತ ನಾನು ಹೆಂಗೆ ವಿಶ್ವಾಸ ಇಟ್ಕೊಂಡಿದ್ದೀನಿ. ನಿಮ್ಗಿದ್ರೆ ಸಂತೋಷ, ನಮ್ಗೇನಿಲ್ಲ. ಕುಣಿಗಲ್ನಲ್ಲಿ ನಿಲ್ಬೇಕು ಅಂತ ನಾನು ಆಕಾಂಕ್ಷೆ ಇಟ್ಕೊಂಡಿದ್ದು ನಿಜ. ಅದ ನಂತರದಲ್ಲಿ ನನಗೆ ಸುದ್ದಿಗೋಷ್ಠಿನಲ್ಲಿ ನನಗೆ ಹೇಳಿದ್ದೀನಿ, ನನಗೆ ವಿಶ್ವಾಸ, ನಾಯಕರುಗಳು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ, ಭಾರತೀಯ ವಿಚಾರಗಳು ಚರ್ಚೆ ಆಗಿರುತ್ತೆ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನನ್ನಂತನ ಜೊತೆನಲ್ಲಿ ಏನಾದ್ರು ಕೆಲವು ವಿಚಾರಗಳನ್ನ ಹಂಚ್ಕೊಂಡಿದ್ರೆ ನಾನು ಅದನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗಲ್ಲ. ಸರ್, ಈಗ ನಾನು ಬಿಜೆಪಿ ಪಕ್ಷದಲ್ಲಿ ನಿಲ್ಲಕ್ಕೆ ಆಕಾಂಕ್ಷೆ ಆಗಿದ್ದೀನಿ. ಇಲ್ಲ, ನಾನು ಆಹ್ವಾನ ಬಂದ್ರೆ ಹೋಗ್ತೀರಾ ಅಂತೆಲ್ಲ ಹೇಳಕ್ಕಾಗಲ್ಲ. ನೀವು ಎದುರಾಳಿ ಆಗ್ಬೇಕಾದ್ರೆ ನಾನು ಬಿಜೆಪಿ ಪಕ್ಷದ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿ. ನಾನು ಯಾರು ಬೇರೆ ಸಂಪತ್ತು ಗೊತ್ತಿಲ್ಲ, ಅಲ್ಲೇ ನಡೀತಾ ಇದೆ ಅಂತ ಗೊತ್ತಿಲ್ಲ. ನಮ್ಮ ಪಕ್ಷದ ಇದ್ದಾರೆ, ಸಂತೋಷ. ನನಗೆ ಎಷ್ಟು ಜನ ಅರ್ಹರು ಇದ್ದಾರೆ, ಕೇಳೋರು ಇದ್ದಾರೆ, ಜಾಸ್ತಿ ಇದ್ದಾರೆ. ಅದಾದ್ರೆ ದಟ್ ಇಸ್ ಅನ್ ಇಂಡಿಕೇಶನ್ ಬಿಜೆಪಿ ಇಸ್ ವೆರಿ ಸ್ಟ್ರಾಂಗ್. ಗೊತ್ತಿಲ್ಲ, ಅದು ನಮ್ಮ ಹಂತದಲ್ಲಿ ಇಲ್ಲ, ಅದು ದೊಡ್ಡ ಮೇಲೆ. ನನಗೆ ವಿಶ್ವಾಸ ಇದೆ. ತುಮಕೂರಿನಲ್ಲಿ ನಾನು ಆ ಮಾತು ಹೇಳೋದಲ್ಲ, ಪಕ್ಷ ಏನ್ ನಿರ್ಧಾರ ಮಾಡುತ್ತೆ ಅದು ಬಹಳ ಪ್ರಮುಖ. ನಾನೇನು ಹೇಳ್ತೀನಿ ಅಂದ್ರೆ, ಅಲ್ಲ, ಒಂದು ಹೊರಗಡೆ ಅಭ್ಯರ್ಥಿಯ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ. ಆದ್ರೆ ಪಕ್ಷ ನಾನು ಅಂದ್ಕೊಂಡಿರೋದು, ನಾನೊಬ್ಬ ಪ್ರಬಲ ಆಕಾಂಕ್ಷಿಯಾಗಿ ನಾನು ಹಂಗೆಲ್ಲ ಮನವಿಯನ್ನ ಹಂಗೆಲ್ಲ ಹೇಳಕ್ಕಾಗೋದಿಲ್ಲ. ನೀವು ಎದುರಾಳಿ ಆಗ್ಬೇಕಾದ್ರೆ ಯಾವ ರೀತಿ ಹೆಂಗೆ ಅಸೆಸ್ ಮಾಡೋದು? ಇಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅಲ್ಲೇ ನಡೀತಾ ಇದೆ ಅಂತ ಗೊತ್ತಿಲ್ಲ. ನಮ್ಮ ಪಕ್ಷದಷ್ಟೇ ನಾನು ಹೇಳೋದು. ಇದ್ದಾರೆ ಇಲ್ಲೇ ತುಮಕೂರಿನಲ್ಲಿ ಬಹಳಷ್ಟು ಜನ ಅರ್ಹರು ಇದ್ದಾರೆ, ಕೇಳೋರು ಇದ್ದಾರೆ, ಜಾಸ್ತಿ ಇದ್ದಾರೆ. ಅದಾದ್ರೆ ದಟ್ ಇಸ್ ಅನ್ ಇಂಡಿಕೇಶನ್ ಬಿಜೆಪಿ ಇಸ್ ವೆರಿ ಸ್ಟ್ರಾಂಗ್. ಗೊತ್ತಿಲ್ಲ, ಅದು ನಮ್ಮ ಹಂತದಲ್ಲಿ ಇಲ್ಲ, ಅದು ದೊಡ್ಡ ಮೇಲ್ಗಡೆ ಹಂತದಲ್ಲಿ ಇದೆ. ನಾನು ಆ ಮಾತು ಹೇಳೋದಿಲ್ಲ. ಪಕ್ಷ ಏನ್ ನಿರ್ಧಾರ ಮಾಡುತ್ತೆ ಅದು ಬಹಳ ಪ್ರಮುಖ. ನಾನೇನು ಹೇಳ್ತೀನಿ ಅಂದ್ರೆ, ಅಲ್ಲ, ಒಂದು ಹೊರಗಡೆ ಅಭ್ಯರ್ಥಿಯ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಕ್ಕಾಗೋದಿಲ್ಲ. ಆದರೆ ಪಕ್ಷ ನಾನು ಅಂದ್ಕೊಂಡಿರೋದು, ನಾನೊಬ್ಬ ಪ್ರಬಲ ಆಕಾಂಕ್ಷಿಯಾಗಿ ನನ್ನ ಮನವಿಯನ್ನ ಪುರಸ್ಕರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಇತ್ತು, ಇಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಂಸದ ಡಿ.ಕೆ. ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ ಡಿ.ಕೆ. ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ ಡಿ.ಕೆ. ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಇಲ್ಲಿ ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ, ಸಮಯ ಇಲ್ಲ. ಯಾಕೆಂತಂದ್ರೆ
ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳೊಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂತ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೋ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ಸೊ ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಹಳ್ಳಿ ಸರ್. ಕುಮಾರಹಳ್ಳಿ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಇನ್ನೊಂದು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲಲ್ಲಿ.
ಸುಮ್ಮನೆ ಪಿ ಒ ಪಿ ಹಾಕಿ ಹಚ್ಚಿ ಪಾಪ ಅವ್ರು ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು, ನೀನು ಹೇಳು. ಕೇರಳ ಕೇರಳ ಸೆಪ್ಟೆಂಬರ್ ನಾಗರಾಜ್ ಅವರು ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾ ಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ಸು, ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ಏನಕ್ಕಪ್ಪ ಕೊಟ್ಟಿದ್ದೀನ? ಏನ್ ಕೇಳಿದ್ರು? ಸರ್ 1 ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇರ್ಲಿ, ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಕೈ ಮುಟ್ಟಬಾರ್ದು. ಆಯ್ತು ಬಿಡೋಣ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾಯ್ತು ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾಗ್ನಿಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಇದು ಎಲ್ಲಿದೆ ನಿಮ್ಮ ಹೆಸರು ಹೇಳಿ. ದಯವಿಟ್ಟು ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ಬೇಕು. ನಿಮ್ಮ ಯಾಕೆ ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಏನ್ ಹೆಸರು ಹೇಳಿ. ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಿದೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಎಂಟು ತಪ್ಪ ಮಾಡ್ತಾನೆ ಬಾಡಿಗೆ ಅವನು. ಮರ್ಯಾದೆ ಇಲ್ಲ ನಿಮಗೆ. ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ ಪಾಪ. ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇಲ್ಲ. ಫೋನ್ ಮಾಡಿ ಎಲ್ಲರೂ ಇಸ್ಕೊಂಡ್ರೆ ಹಂಗೆಲ್ಲ ಹೈವೇಗೆ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಹೈವೇಗೆ ದುಡ್ಡು ವಸೂಲಿಗೆ? ಬರಲ್ಲ ಬಿಡೋಣ, ಎಲ್ಲ ಹೋಗ್ತೀವಿ. ಇಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗೆ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಾಡಿಕೊಂಡು ಕಳ್ಳಂಬೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಾಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ.
ಪೊಲೀಸ್ ಕೊಟ್ಟಿರೋದೇನಕ್ಕೆ? ಯೂನಿಫಾರ್ಮ್ ಕೊಟ್ಟಿರೋದೇನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳನ್ನು ಹಿಡಿಯಕ್ಕೆ ಅಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಅಲ್ವಾ? ಕಾನ್ಸ್ಟೇಬಲ್ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? ಡಿ ಕೆ ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ ಈಗ ನೀವು ಪ್ರತಿ ವಾರ ಹೋಗ್ತೀರಾ, ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? 100 200 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು, ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆ ಅಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರಂದ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ. ಕಷ್ಟಪಟ್ಟು ದುಡಿತೀರಾ, ನೀವು ಲಂಚ ಕೊಡ್ಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆ ಅವರಲ್ಲ. ನಮಗೂ ನೀವೆಲ್ಲ ನಮ್ ತಂದೆ ಸಮಾನನೋ, ನಮ್ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಸರ್ ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು. ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಇಲ್ಲ. ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗೆ ನಿಂತ್ಕೊಂಡು ಅಡ್ಡಾಗ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದ್ರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮಾನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ. ಅವ್ರಿಗೆಲ್ಲ ಏನ್ ಕಲ್ಸಿ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದ್ದೀರಾ ಅಷ್ಟೇ. ನೀವಿನ್ನ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ನಾವ್ ಅನ್ಕೋತೀವಿ. KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRSನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತೊಗೊಂಡ್ತೀರಾ. ಯಾವ ಮುಖ ಇಟ್ಕೊಂಡು ನಿಮ್ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾತ್ರ ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತೊಗೊಂಡ್ತಾರೆ, ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವ್ ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್. ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್. ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ. ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್. ಅಷ್ಟೇ ಸರ್, ಒಂದ್ ದಿನಕ್ಕೆ ಕೂಲಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ.
ವಾಹನ ಸಮೇತ ಸೀಸ್ ಮಾಡೋದು ಅಂತದ್ದು ನೀವೇ ದಾರಿ ಮಾಡಬೇಕು. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ, ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಇಷ್ಟು ಒಂದು ಡಿಸೆಂಟ್ ಆಗಿ ಆರಾಮಾಗಿ ಪೇಷನ್ಸ್ ಇಂದ ಒಂದ್ ಕಡೆ ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು, ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು, ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ.
ಲೋಕಸಭೆ ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇರುವಾಗಲೇ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ಗಾಗಿ ದಿಗ್ಗಜರ ನಡುವೆ ಭಾರೀ ಫೈಟ್ ನಡೆಯುತ್ತಿದೆ. ಇನ್ನೊಂದೆಡೆ ಹಾಲಿ ಸಂಸದ GS ಬಸವರಾಜ್ ಈಗಾಗಲೇ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದ್ದಾರೆ. ಹೀಗಾಗಿ ಬಿಜೆಪಿ ಟಿಕೆಟ್ ಪಡೆಯಲು 2 ಹಿರಿಯ ಬಿಜೆಪಿ ಮುಖಂಡರ ಹೆಸರು ಕೇಳಿಬರುತ್ತಿದೆ. ಮಾಜಿ ಸಚಿವ ವಿ ಸೋಮಣ್ಣ ತುಮಕೂರಿನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ, ಅವರ ಬೆಂಬಲಕ್ಕೆ ನಿಲ್ಲಿ ಎಂದು ವೀರಶೈವ ಸಮಾಜದ ಕಾರ್ಯಕ್ರಮದಲ್ಲಿ GS ಬಸವರಾಜು ವೀರಶೈವ ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ. ಈ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ವೀರಶೈವ ಸಮಾಜ ಒಗ್ಗಟ್ಟಾಗಿದ್ದರೆ ಏನು ಬೇಕಾದರೂ ಸಾಧಿಸಬಹುದು. ನಿಮ್ಮಲ್ಲೇ ಕಿತ್ತಾಡಿದರೆ ನಿಮ್ಮನ್ನೇ ಒದ್ದು ಓಡಿಸುತ್ತಾರೆ. ಅದು ಕೂಡ ಸನ್ನಿಹಿತವಾಗಿದೆ. ಯಾವಾಗ ಒಗ್ಗಟ್ಟು ಮುರಿಯುತ್ತೆ, ಏನೇನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಕೆಲವೇ ಜನ ಇದ್ದೀರಾ, ಒಗ್ಗಟ್ಟಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ. ನನ್ನ ಸೀಟನ್ನು ಸೋಮಣ್ಣಗೆ ಕೊಡ್ತಾರೆ. ನಾನು ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ನಾನು ದೆಹಲಿಗೆ ಹೋಗಿದ್ದಾಗ ಹೇಳಿದ್ದೇನೆ ಎಂದು ಸಂಸದ ಬಸವರಾಜ್ ಹೇಳಿಕೆ ನೀಡಿದ್ದು, ಈ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. 8 ಬಾರಿ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೇನೆ, 5 ಸಲ ಗೆದ್ದಿದ್ದೇನೆ, 3 ಸಲ ಸೋತಿದ್ದೇನೆ. ನಮ್ಮವರೇ ನನ್ನನ್ನು ಸೋಲಿಸಿದ್ದು. ನಾನು ಸೋತ್ರೂ ಒಂದೇ, ಗೆದ್ರೂ ಒಂದೇ. ಕೆಲಸ ಮಾಡಿಸಿಕೊಂಡು ಬರುತ್ತಿದ್ದೆ ಎಂದು ಬಸವರಾಜ್ ನೀಡಿದ ಹೇಳಿಕೆ ಕಿಡಿ ಹತ್ತಿಸಿದೆ. ಇನ್ನೊಂದೆಡೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರಿರುವ ಮಾಜಿ ಸಂಸದ ಮುದ್ದಹನುಮೇಗೌಡ, ನಾನು ಕೂಡ ಟಿಕೆಟ್ ಬಯಸಿ ಪಕ್ಷ ಸೇರ್ಪಡೆಗೊಂಡಿದ್ದೇನೆ. ನಾನು ಕೂಡ ತುಮಕೂರು ಲೋಕಸಭೆ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ. ನಾನು ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವುದು ಖಚಿತ. ಪಕ್ಷ ನನಗೆ ಟಿಕೆಟ್ ಕೊಡುವ ಭರವಸೆ ಇದೆ. ಟಿಕೆಟ್ಗಾಗಿ ನಾನು ತಂತ್ರ ಮಾಡಲ್ಲ ಎಂದು ಮಾಜಿ ಸಂಸದ ಮುದ್ದಹನುಮೇಗೌಡ ಹೇಳಿದ್ದಾರೆ. ಈ ಮೂಲಕ ಜಿಲ್ಲೆಯಲ್ಲಿ ಲೋಕಸಭೆಯ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಸಂಸದ ಮುದ್ದಹನುಮೇಗೌಡ ಮತ್ತು ಮಾಜಿ ಸಚಿವ ವಿ ಸೋಮಣ್ಣ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿದೆ ಎಂದೇ ಹೇಳಬಹುದಾಗಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣಾ ವೇಳೆ ಮಾಜಿ ಸಚಿವ ಸೋಮಣ್ಣ ತಮ್ಮ ಮಗನಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಪಡೆಯಲು ಹರಸಾಹಸ ಪಟ್ಟಿದ್ದರು. ಆದರೆ ಅದು ಕೂಡ ಕೈತಪ್ಪಿ ಹೋಗಿತ್ತು. ಸಂಸದ ಬಸವರಾಜು ಅವರು ಬಿಜೆಪಿ ಟಿಕೆಟ್ ತೆಗೆದುಕೊಂಡು ಬಂದರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧ್ಯವಿದೆ ಎಂಬ ಆಶ್ವಾಸನೆಯನ್ನು ಕೂಡ ಸೋಮಣ್ಣ ಅವರಿಗೆ ನೀಡಿದ್ದರು ಎಂಬ ಮಾತುಗಳು ಕೇಳಿಬರುತ್ತಿದೆ. ಆದರೆ ಬಿಜೆಪಿ ಟಿಕೆಟ್ ತಮ್ಮ ಮಗನಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ದೊರೆಯಲಿಲ್ಲ. ಹೀಗಾಗಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಾದರೂ ಸೋಮಣ್ಣ ಅವರು ತುಮಕೂರು ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ಅವರಿಗೆ ಸಂಪೂರ್ಣ ಬೆಂಬಲ ನೀಡಬೇಕಿದೆ ಎಂಬ ಮಾತುಗಳನ್ನು ಸಂಸದ ಬಸವರಾಜ್ ಹೇಳುತ್ತಿರುವುದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದು ಜೀವನದಲ್ಲಿ ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವದಲ್ಲಿ ಕಂಡರಿಯದ ಒಂದು ಕುತೂಹಲವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಕಾದು ನೋಡೋಣ ಏನೇನಾಗ್ತದೆ. ಈ ದೇಶದ ಬಂಡವಾಳ 56,000 ಕೋಟಿನೋ 60,000 70 ಕೋಟಿ ಹೋಗ್ತದೆ ಏನೋ ಗೊತ್ತಿಲ್ಲ. ಇವತ್ತೇನು ಹೇಳಿದ್ರೆ ಆದರೆ ಆ ವಿರಾಸಿಟಿ ಇದೆಯಲ್ಲ, ಅದು ಎಲ್ಲಿ ತರಬೇಕು ದುಡ್ಡು, ಯಾರ ಕಲೆ ಕೊಡಿಸ್ಬೇಕು ಅಂತಕ್ಕಂಥದ್ದು ಭಾಳ ಕಷ್ಟ. ಆದರೂ ಕೂಡ ಧೈರ್ಯವಾಗಿ ಮುನ್ನುಗ್ಗಿ ಇವರು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇರತಕ್ಕಂಥ ಒಂದು ಅಶ್ಯೂರೆನ್ಸ್ ಇದೆ. ಒಟ್ಟರೊಳ್ಳೇದೇ ಕೆಟ್ಟದೆ ಜನಗಳಿಗೆಲ್ಲರೂ ಕೊಟ್ಟವರಿಂದ ಎಲ್ಲರೂ ಸುಖವಾಗಿ ಜೀವನ ಮಾಡಿರ್ತಕ್ಕಂಥ ಅಷ್ಟೇ. ಕೆಲಸ ಮಾಡೋದೆಲ್ಲ ಜೀವನ ಮಾಡಿರ್ತಾ ಇರ್ತಕ್ಕಂಥದ್ದು. ಯಾರೂ ಕೆಲಸ ಮಾಡೋದು ಬೇಕಿಲ್ಲ, ಸುಖವಾಗಿರಿ, ಚೆನ್ನಾಗಿರಿ, ಒಳ್ಳೆ ಡ್ರೆಸ್ ಹಾಕ್ಕೊಳ್ಳಿ ಅಂತ. ಹುಡುಗರಿಗೂ ಅಷ್ಟೇ 3,000 ರೂಪಾಯಿ ಕೊಟ್ಟು ನೀವು ನಿರುದ್ಯೋಗಿಗಳಾಗಿ ಹಿಂಗೆ ಕಂಟಿನ್ಯೂ ಆದರೂ ಚಿಂತಿಲ್ಲ, ನೀವು ಮನೆ ಬಿಟ್ಟು ಹೋಗ್ಬಿಟ್ಟು ಇಲ್ಲೇ ಬೆಳೀತಾರೆ. ಅವರಿಗೆ ಅಪ್ರೆಂಟಿಸ್ ಟ್ರೈನಿಂಗ್ ಕೊಟ್ಟು ಬೇಗ ಅವ್ರಿಗೆ ಏನಾದರೂ ಕೂಡ ಉದ್ಯೋಗ ಕೊಟ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಟ್ಟು ನೀವು ಈ ದೇಶದಲ್ಲಿ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ಯಾವ ಸರ್ಕಾರ ಆಗೋದಿಲ್ಲ. ಈಗ ಈ ಪ್ರಧಾನಮಂತ್ರಿಗಳಿಗೆ ಬರೆದ್ರೆ ಕಾಪಿ ಬೇಕು ಅಂದರೆ ಒಂದು ವಾಟ್ಸಪ್ ಕಳಿಸ್ತೀನಿ, ನಿಮ್ಗೆ ಎಲ್ಲರಿಗೂ ಕಳಿಸ್ತೀನಿ. ಇರ್ಬೋದು, ನಾನು ಬೆಳೆಸೋಷ್ಟು ಲೀಡರ್ ಆಗಿರ್ಲಿಲ್ವಲ್ಲ ಯಾವಾಗಲೂ. ನಾವೇನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಮಾಡ್ಬೋದಾಗಿತ್ತು ಅಷ್ಟೇ ಅಲ್ವಾ? ಮಾಡಬೇಕು, ಗೆದ್ದಿದ್ದಾರಲ್ಲ, ನಮ್ಮ ಕಾಲದಲ್ಲೂ ಎಲ್ಲ ಗೆದ್ದಿದ್ದಾರಲ್ಲ, ಬೇಕಾದಷ್ಟು ಜನ ಗೆದ್ದಿದ್ದಾರೆ. ಒಬ್ಬನೇ ನಾನು ಹಂಗಿಲ್ಲ, ನಾನಷ್ಟೇ ಹೇಳ್ಬೇಕು. ಇವೆಲ್ಲ ಇದ್ದೀರಲ್ಲ.
ಲೋಕಸಭಾ ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇರುವಾಗಲೇ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ಗಾಗಿ ದಿಗ್ಗಜರ ನಡುವೆ ಭಾರೀ ಫೈಟ್ ನಡೆಯುತ್ತಿದೆ. ಇನ್ನೊಂದೆಡೆ ಹಾಲಿ ಸಂಸದ GS ಬಸವರಾಜ್ ಈಗಾಗಲೇ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದ್ದಾರೆ. ಹೀಗಾಗಿ ಬಿಜೆಪಿ ಟಿಕೆಟ್ ಪಡೆಯಲು ಇಬ್ಬರು ಹಿರಿಯ ಬಿಜೆಪಿ ಮುಖಂಡರ ಹೆಸರು ಕೇಳಿಬರುತ್ತಿದೆ. ಮಾಜಿ ಸಚಿವ ವಿ ಸೋಮಣ್ಣ ತುಮಕೂರಿನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ, ಅವರ ಬೆಂಬಲಕ್ಕೆ ನಿಲ್ಲಿ ಎಂದು ವೀರಶೈವ ಸಮಾಜದ ಕಾರ್ಯಕ್ರಮದಲ್ಲಿ GS ಬಸವರಾಜು ವೀರಶೈವ ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ. ಈ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ವೀರಶೈವ ಸಮಾಜ ಒಗ್ಗಟ್ಟಾಗಿದ್ರೆ ಏನು ಬೇಕಾದರೂ ಸಾಧಿಸಬಹುದು. ನಿಮ್ಮಲ್ಲೇ ಕಿತ್ತಾಡಿದ್ರೆ ನಿಮ್ಮನ್ನೇ ಒದ್ದು ಓಡಿಸುತ್ತಾರೆ. ಅದು ಕೂಡ ಸನ್ನಿಹಿತವಾಗಿದೆ. ಯಾವಾಗ ಒಗ್ಗಟ್ಟು ಮುರಿಯುತ್ತೆ, ಏನೇನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಕೆಲವೇ ಜನ ಇದ್ದೀರಾ, ಒಗ್ಗಟ್ಟಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ. ನನ್ನ ಸೀಟನ್ನು ಸೋಮಣ್ಣಗೆ ಕೊಡ್ತಾರೆ. ನಾನು ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ನಾನು ದೆಹಲಿಗೆ ಹೋಗಿದ್ದಾಗ ಹೇಳಿದ್ದೇನೆ ಎಂದು ಸಂಸದ ಬಸವರಾಜ್ ಹೇಳಿಕೆ ನೀಡಿದ್ದು, ಈ ಹೇಳಿಕೆ ಇದೀಗ ಚರ್ಚೆಯ ಗ್ರಾಸವಾಗಿದೆ. 8 ಬಾರಿ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೇನೆ, 5 ಸಲ ಗೆದ್ದಿದ್ದೇನೆ, 3 ಸಲ ಸೋತಿದ್ದೇನೆ. ನಮ್ಮವರೇ ನನ್ನನ್ನು ಸೋಲಿಸಿದ್ದು. ನಾನು ಸೋತ್ರು ಒಂದೇ, ಗೆದ್ರು ಒಂದೇ, ಕೆಲಸ ಮಾಡಿಸಿಕೊಂಡು ಬರುತ್ತಿದ್ದೆ ಎಂದು ಬಸವರಾಜ್ ನೀಡಿದ ಹೇಳಿಕೆ ಕಿಡಿ ಹತ್ತಿಸಿದೆ. ಇನ್ನೊಂದೆಡೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರಿರುವ ಮಾಜಿ ಸಂಸದ ಮುದ್ದಹನುಮೇಗೌಡ, ನಾನು ಕೂಡ ಟಿಕೆಟ್ ಬಯಸಿ ಪಕ್ಷ ಸೇರ್ಪಡೆಗೊಂಡಿದ್ದೇನೆ. ನಾನು ಕೂಡ ತುಮಕೂರು ಲೋಕಸಭೆ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ. ನಾನು ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವುದು ಖಚಿತ. ಪಕ್ಷ ನನಗೆ ಟಿಕೆಟ್ ಕೊಡುವ ಭರವಸೆ ಇದೆ. ಟಿಕೆಟ್ಗಾಗಿ ನಾನು ತಂತ್ರ ಮಾಡಲ್ಲ ಎಂದು ಮಾಜಿ ಸಂಸದ ಮುದ್ದಹನುಮೇಗೌಡ ಹೇಳಿದ್ದಾರೆ. ಈ ಮೂಲಕ ಜಿಲ್ಲೆಯಲ್ಲಿ ಲೋಕಸಭೆಯ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಸಂಸದ ಮುದ್ದಹನುಮೇಗೌಡ ಮತ್ತು ಮಾಜಿ ಸಚಿವ ವಿ ಸೋಮಣ್ಣ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿದೆ ಎಂದೇ ಹೇಳಬಹುದಾಗಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣಾ ವೇಳೆ ಮಾಜಿ ಸಚಿವ ಸೋಮಣ್ಣ ತಮ್ಮ ಮಗನಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಪಡೆಯಲು ಹರಸಾಹಸ ಪಟ್ಟಿದ್ದರು. ಆದರೆ ಅದು ಕೂಡ ಕೈತಪ್ಪಿ ಹೋಗಿತ್ತು. ಸಂಸದ ಬಸವರಾಜು ಅವರು ಬಿಜೆಪಿ ಟಿಕೆಟ್ ತೆಗೆದುಕೊಂಡು ಬಂದರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧ್ಯವಿದೆ ಎಂಬ ಆಶ್ವಾಸನೆಯನ್ನು ಕೂಡ ಸೋಮಣ್ಣ ಅವರಿಗೆ ನೀಡಿದ್ದರು ಎಂಬ ಮಾತುಗಳು ಕೇಳಿಬರುತ್ತಿದೆ. ಆದರೆ ಬಿಜೆಪಿ ಟಿಕೆಟ್ ತಮ್ಮ ಮಗನಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ದೊರೆಯಲಿಲ್ಲ. ಹೀಗಾಗಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಾದರೂ ಸೋಮಣ್ಣ ಅವರು ತುಮಕೂರು ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ಅವರಿಗೆ ಸಂಪೂರ್ಣ ಬೆಂಬಲ ನೀಡಬೇಕಿದೆ ಎಂಬ ಮಾತುಗಳನ್ನು ಸಂಸದ ಬಸವರಾಜ್ ಹೇಳುತ್ತಿರುವುದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ 2024ರಲ್ಲಿ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ, ಅದರಲ್ಲೇನು ಅನುಮಾನ ಇಲ್ಲ. ಎಲ್ಲೆಲ್ಲ ಓಡಾಡಕ್ಕಾಗ್ತಾರಪ್ಪ, ಅಷ್ಟು ದೊಡ್ಡ ಲೀಡ್ರ. ತುಮಕೂರಿನಲ್ಲಿ MP ಕೆಲಸ ಮಾಡಿದ್ದೀನಿ. ಜನಗಳು ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಜನಗಳು ಕೂಡ ಇಷ್ಟಪಡ್ತಾವ್ರೆ ಅಂತ. ಹಾಗಾಗಿ ಇಲ್ಲಿ ನಿಲ್ಲೋದು ಮತ್ತು ಇಲ್ಲಿ ನಾನು ಸರ್ವಿಸ್ ಮಾಡೋದು ಸೂಕ್ತ. ಕಾರ್ಯಕರ್ತ, ನಾನೊಬ್ಬ ಲೀಡ್ ಕಾರ್ಯಕರ್ತ. BJP ಪಕ್ಷದಲ್ಲಿ ನನಗೆ ಯಾವುದು ಆ ಥರದ ಪೋಸ್ಟ್ ಇಲ್ಲ, ನಾನೊಬ್ಬ ಕಾರ್ಯಕರ್ತ. ಗೊತ್ತಿಲ್ಲ, ಅದು ಆ ಮಟ್ಟದೆಲ್ಲ ಚರ್ಚೆ ವಿಚಾರ ನನಗೆ ಗೊತ್ತಿಲ್ಲ. ನಾನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಕನ್ಸಿಸ್ಟೆಂಟ್, ನಾನು ಒಂದು ಸ್ಟ್ಯಾಂಡ್ ಏನಪ್ಪ ಅಂದರೆ ನಾನು ಐ ಆಮ್ ಗೋಯಿಂಗ್ ಟು ಬಿ ದಿ ಕ್ಯಾಂಡಿಡೇಟ್ ಫ್ರಮ್ BJP. ದಟ್ ಈಸ್ ಮೈ ಸ್ಟ್ಯಾಂಡ್. ನಾನು ಅದಕ್ಕೆ ಪೂರಕವಾಗಿ ನಮ್ಮ ಪಕ್ಷನೂ ಕೂಡ ಅದನ್ನು, ನನ್ನ ರಿಕ್ವೆಸ್ಟ್, ನನ್ನ ಮನವಿಯನ್ನು ಅವರು ಪುರಸ್ಕರಿಸ್ತಾರೆ ಅಂತ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ. ಈಗ ಕುಣಿಗಲ್ನಲ್ಲಿ ನಿಲ್ಲಬೇಕು ಅಂತ ನಾನು ಆಕಾಂಕ್ಷೆ ಇಟ್ಕೊಂಡಿದ್ದು ನಿಜ. ಅದ ನಂತರದಲ್ಲಿ ನಾನು ಸುದ್ದಿಗೋಷ್ಠಿನಲ್ಲೂ ಕೂಡ ಹೇಳಿದ್ದೀನಿ. ನಾನು ಪಕ್ಷದ ನಾಯಕರುಗಳು ಕೂಡ ನನ್ನ ಜೊತೆನಲ್ಲಿ ಮಾತಾಡಿದ್ದಾರೆ ಅಂತ ಅನೇಕ ವಿಚಾರಗಳು ಚರ್ಚೆ ಆಗಿರುತ್ತೆ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನನ್ನಂತ ಜೊತೆಯಲ್ಲಿ ಏನಾದ್ರು ಕೆಲವು ವಿಚಾರಗಳನ್ನ ಹಂಚ್ಕೊಂಡಿದ್ರೆ ನಾನು ಅದನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಅಷ್ಟೇ ಹೇಳ್ಬೇಕು ಸರ್. ಈಗ ನಾನು BJP ಪಕ್ಷದಲ್ಲಿ ನಿಲ್ಲಕ್ಕೆ ಆಕಾಂಕ್ಷಿ ಆಗಿದ್ದೀನಿ. ಕಾಂಗ್ರೆಸ್ನ ಆಹ್ವಾನ ಬಂದರೆ ಹೋಯ್ತೀರಾ ಅಂತ ಅನ್ನೋ ಪ್ರಶ್ನೆಗೆ ನಾನು ಹೆಂಗೆ ಉತ್ತರ ಹೇಳಿ? ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಾನು BJP ಪಕ್ಷದ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿ. ನಾನು ಯಾರು ಬೇರೆ ಸಂಪರ್ಕಿಸಿದ್ದಾರೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ನಾನು ಹೆಂಗೆ ಹೇಳಿ? ಅದು ಕೇಳಂಗಿಲ್ಲ, ನಾವು ಹೇಳಂಗಿಲ್ಲ.
ನಿಮ್ಗಿದ್ರೆ ಸಂತೋಷ, ನಮ್ಗೇನಿಲ್ಲ. ನನಗೆ ವಿಶ್ವಾಸ ಇದೆ, ತುಮಕೂರಿನಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಖಂಡಿತವಾಗ್ಲೂ ಕೂಡ ಗೆಲುವು ಸಾಧಿಸ್ತೀನಿ ಅಂತ ವಿಶ್ವಾಸ ಇದೆ. ಇಲ್ಲ, ನಾನು ಹಂಗೆಲ್ಲಕ್ಕಾಗ್ತಾನಪ್ಪ, ಹಂಗೆಲ್ಲ ಹೇಳಕ್ಕಾಗೋದಿಲ್ಲ. ನೀವು ಎದುರಾಳಿ ಆಗ್ಬೇಕಾದ್ರೆ ಯಾವ ರೀತಿ ಹೆಂಗೆ ಅಸೆಸ್ ಮಾಡೋದು? ಗೊತ್ತಿಲ್ಲ, ಅಲ್ಲೇ ನಡೀತಾ ಇದೆ ಅಂತ ಗೊತ್ತಿಲ್ಲ. ನಮ್ಮ ಪಕ್ಷದ ಅಷ್ಟೇ ನಾನು ಹೇಳೋದು. ಯಾಕೆ ಹಂಗನ್ಸಿದೆ ಇದ್ದಾರೆ ಇಲ್ಲೇ ತುಮಕೂರಿನಲ್ಲಿ ಬಹಳಷ್ಟು ಜನ ಅರ್ಹರು ಇದ್ದಾರೆ, ಕೇಳೋರು ಇದ್ದಾರೆ, ಜಾಸ್ತಿ ಇದ್ದಾರೆ. ಅದಾದ್ರೆ ದಟ್ ಇಸ್ ಅನ್ ಇಂಡಿಕೇಶನ್ ಬಿಜೆಪಿ ಇಸ್ ವೆರಿ ಸ್ಟ್ರಾಂಗ್. ನಾನು ಗೊತ್ತಿಲ್ಲ, ಅದು ನಮ್ಮ ಹಂತದಲ್ಲಿ ಇಲ್ಲ, ದೊಡ್ಡ ಮೇಲ್ಗಡೆ ಆಗ್ತಾ ಇದ್ದೀರಾ? ನಾನು ಕೇಳ್ತಾ ಇದ್ದೀನಿ, ನಾನು ಆ ಮಾತು ಹೇಳೋದಿಲ್ಲ. ಪಕ್ಷ ಏನ್ ನಿರ್ಧಾರ ಮಾಡುತ್ತೆ ಅದು ಬಹಳ ಪ್ರಮುಖ. ನಾನೇನ್ ಹೇಳ್ತೀನಿ ಅಂದ್ರೆ, ಅಲ್ಲ, ಒಂದು ಹೊರಗಡೆ ಅಭ್ಯರ್ಥಿಯ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಕ್ಕಾಗಿಲ್ಲ. ಆದ್ರೆ ಪಕ್ಷ ನಾನು ಅಂದ್ಕೊಂಡಿರೋದು, ನಾನೊಬ್ಬ ಪ್ರಬಲ ಆಕಾಂಕ್ಷಿಯಾಗಿ ನನ್ನ ಮನವಿಯನ್ನ ಪುರಸ್ಕರಿಸ್ತಾರೆ ಅಂತ ನಾನು ವಿಶ್ವಾಸ ಇದೆ. ಅವರು ವೈಯಕ್ತಿಕ ಇತ್ತು, ಆದ್ರೆ ಏನಾದ್ರು ನಿಮ್ಮ ಪ್ರಶ್ನೆ ಅಂದ್ರೆ ತುಮಕೂರಿನಲ್ಲಿ ಯಾರು ಇಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಬಹಳ ವಿಶ್ವಾಸ ಇದೆ. ನಮ್ಮ ಪಕ್ಷ, ನಾನು ತುಮಕೂರು ಲೋಕಸಭಾ ಸದಸ್ಯನಾಗಿ 5 ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ದೀನಿ, ಮತ್ತೆ ನಾನು ತುಮಕೂರು ಜಿಲ್ಲೆಯಲ್ಲಿ ಸಂಸದ ಡಿ.ಕೆ. ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ ಡಿ.ಕೆ. ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ ಡಿ.ಕೆ. ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ, ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ, ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ, ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆ ಅಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟರಾಮನ್ ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ, ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ.
ಕೈ ಕರೆಕ್ಟ್ ಮಾಡಿದ್ರೆ ತಡ್ಕೋಬಹುದು, ಮೈಂಡ್ ಕರೆಕ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವ್ರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಲಳ್ಳಿ ಸರ್. ಕುಮಾರಲಳ್ಳಿ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಇನ್ನೂ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರಿಗೆ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ. ನಾನು ಏನಪ್ಪ ಇನ್ನೊಂದು 10 days 15 days ಬರ್ತಾರೆ ಅಂತ ಹೇಳಿದ್ರು. 10 days ಇಲ್ಲ, 15 days ಇಲ್ಲ, 1 month ಇಲ್ಲ, 3 months ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲಲ್ಲಿ. ಸುಮ್ಮನೆ POP ಹಾಕಿ ಪಾಪ ಅವ್ರು ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ASI ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ASI ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು SP ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ.
ಶಿರಾ ಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ಸು, ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡ ನೀನು? ಯಾಕೆ ಕೊಟ್ಟ ದುಡ್ಡ ನೀನು? ಉಪಯೋಗಿಸ್ಕೊಂಡು ಏನಕ್ಕಪ್ಪ ಕೊಟ್ಟಿದ್ದೀನು? ಏನ್ ಕೇಳಿದ್ರು? ಸರ್ ಒಂದ್ ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇರ್ಲಿ, ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಮುಟ್ಟಬಾರ್ದು. ಆಯ್ತು ಬಿಡ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳ್ರಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ದಯವಿಟ್ಟು ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ರಿ. ನಿಮ್ ಹೆಸರು ಹೇಳ್ಬೇಕು. ಯಾಕೆ ನಿಮ್ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ರೆಕಾರ್ಡ್ ಆಗಿದೆ. ಏನ್ ಹೆಸರು ಹೇಳಿ? ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಿದೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದೆ? ಹೆಂಗ್ ತಪ್ಪ ಮಾಡ್ತಾನೆ ಬಾಡಿಗೆ ಅವನು? ಮರ್ಯಾದೆ ಇಲ್ಲ ನಿಮಗೆ? ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾಪ ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇಲ್ಲ. ನಿಮ್ಮಲ್ಲಿ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಹೈವೇಗ್ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಹೈವೇಗ್ ದುಡ್ಡು ವಸೂಲಿಗೆ? ಇಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗ್ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಡಿಕೊಂಡು ಕಳ್ಳ ಮಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳು ಹಿಡಿಯಕ್ಕೆ ಅಲ್ವಾ? ನೀವು ನಿಮ್ ಸುಲಿಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಅಲ್ವಾ? ಕಾನ್ಸ್ಟೇಬಲ್ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? DK ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ಈಗ ನೀವು ಪ್ರತಿ ವಾರ ಹೋಗ್ತೀರಾ? ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? 100 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು, ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಇಲ್ಲಿ ಚಿತ್ರದುರ್ಗ APMC.
ಅಲ್ಲಿ ಕಟ್ಟಿದಾರಲ್ಲ ಸರ್, ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ ಇನ್ಸೂರೆನ್ಸು, FC, DL ಎಲ್ಲ ಇದೆ ಅಲ್ವೇನಪ್ಪ, ಮತ್ತೆ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರನ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ, ಕಷ್ಟಪಟ್ಟು ದುಡಿತೀರಾ, ನೀವು ಲಂಚ ಕೊಡ್ಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ, ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ, ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್, ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಮ್ಮ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್, ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್. ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಬಂದಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು PCಗಳು ಹೈವೇಗೆ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮನ ಯಾರು ತೆಗಿತಿಲ್ಲ, ನೀವೇನ ತೆಗಿತಾರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದೀರಾ ಅಷ್ಟೇ. ನೀವಿನ್ನೇನು ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಟ್ಯಾಕ್ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗುತ್ತೆ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ನವ್ರು ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತಗೊಂಡ್ತೀರಾ, ಯಾವ ಮುಖ ಇಟ್ಕೊಂಡು ನಿಮ್ಮ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾಡ್ತಾರೆ. ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತಗೊಂಡ್ತಾರೆ, ಪೀಠ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವು ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿ ಗಿಡ ಕೇಳಕ್ ಹೋದ್ರೆ ಹೆಣ್ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ, ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ.
3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ? ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ್ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಲೋಕಸಭಾ ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇರುವಾಗಲೇ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ಗಾಗಿ ದಿಗ್ಗಜರ ನಡುವೆ ಭಾರೀ ಫೈಟ್ ನಡೆಯುತ್ತಿದೆ. ಇನ್ನೊಂದೆಡೆ ಹಾಲಿ ಸಂಸದ GS ಬಸವರಾಜ್ ಈಗಾಗಲೇ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದ್ದಾರೆ. ಹೀಗಾಗಿ ಬಿಜೆಪಿ ಟಿಕೆಟ್ ಪಡೆಯಲು 2 ಹಿರಿಯ ಬಿಜೆಪಿ ಮುಖಂಡರ ಹೆಸರು ಕೇಳಿಬರುತ್ತಿದೆ. ಮಾಜಿ ಸಚಿವ ವಿ ಸೋಮಣ್ಣ ತುಮಕೂರಿನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ, ಅವರ ಬೆಂಬಲಕ್ಕೆ ನಿಲ್ಲಿ ಎಂದು ವೀರಶೈವ ಸಮಾಜದ ಕಾರ್ಯಕ್ರಮದಲ್ಲಿ GS ಬಸವರಾಜು ವೀರಶೈವ ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ. ಈ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ವೀರಶೈವ ಸಮಾಜ ಒಗ್ಗಟ್ಟಾಗಿದ್ದರೆ ಏನು ಬೇಕಾದರೂ ಸಾಧಿಸಬಹುದು. ನಿಮ್ಮಲ್ಲೇ ಕಿತ್ತಾಡಿದರೆ ನಿಮ್ಮನ್ನೇ ಒದ್ದು ಓಡಿಸುತ್ತಾರೆ. ಅದು ಕೂಡ ಸನ್ನಿಹಿತವಾಗಿದೆ. ಯಾವಾಗ ಒಗ್ಗಟ್ಟು ಮುರಿಯುತ್ತೆ, ಏನೇನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಕೆಲವೇ ಜನ ಇದ್ದೀರಾ, ಒಗ್ಗಟ್ಟಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ. ನನ್ನ ಸೀಟನ್ನು ಸೋಮಣ್ಣಗೆ ಕೊಡ್ತಾರೆ. ನಾನು ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ನಾನು ದೆಹಲಿಗೆ ಹೋಗಿದ್ದಾಗ ಹೇಳಿದ್ದೇನೆ ಎಂದು ಸಂಸದ ಬಸವರಾಜ್ ಹೇಳಿಕೆ ನೀಡಿದ್ದು, ಈ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. 8 ಬಾರಿ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. 5 ಸಲ ಗೆದ್ದಿದ್ದೇನೆ, 3 ಸಲ ಸೋತಿದ್ದೇನೆ. ನಮ್ಮವರೇ ನನ್ನನ್ನು ಸೋಲಿಸಿದ್ದು. ನಾನು ಸೋತ್ರೂ ಒಂದೇ, ಗೆದ್ರೂ ಒಂದೇ. ಕೆಲಸ ಮಾಡಿಸಿಕೊಂಡು ಬರುತ್ತಿದ್ದೆ ಎಂದು ಬಸವರಾಜ್ ನೀಡಿದ ಹೇಳಿಕೆ ಕಿಡಿ ಹತ್ತಿಸಿದೆ.
ಇನ್ನೊಂದೆಡೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರಿರುವ ಮಾಜಿ ಸಂಸದ ಮುದ್ದಹನುಮೇಗೌಡ, ನಾನು ಕೂಡ ಟಿಕೆಟ್ ಬಯಸಿ ಪಕ್ಷ ಸೇರ್ಪಡೆಗೊಂಡಿದ್ದೇನೆ. ನಾನು ಕೂಡ ತುಮಕೂರು ಲೋಕಸಭೆ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ. ನಾನು ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವುದು ಖಚಿತ. ಪಕ್ಷ ನನಗೆ ಟಿಕೆಟ್ ಕೊಡುವ ಭರವಸೆ ಇದೆ. ಟಿಕೆಟ್ಗಾಗಿ ನಾನು ತಂತ್ರ ಮಾಡಲ್ಲ ಎಂದು ಮಾಜಿ ಸಂಸದ ಮುದ್ದಹನುಮೇಗೌಡ ಹೇಳಿದ್ದಾರೆ. ಈ ಮೂಲಕ ಜಿಲ್ಲೆಯಲ್ಲಿ ಲೋಕಸಭೆಯ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಸಂಸದ ಮುದ್ದಹನುಮೇಗೌಡ ಮತ್ತು ಮಾಜಿ ಸಚಿವ ವಿ ಸೋಮಣ್ಣ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿದೆ ಎಂದೇ ಹೇಳಬಹುದಾಗಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣಾ ವೇಳೆ ಮಾಜಿ ಸಚಿವ ಸೋಮಣ್ಣ ತಮ್ಮ ಮಗನಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಪಡೆಯಲು ಹರಸಾಹಸ ಪಟ್ಟಿದ್ದರು. ಆದರೆ ಅದು ಕೂಡ ಕೈತಪ್ಪಿ ಹೋಗಿತ್ತು. ಸಂಸದ ಬಸವರಾಜು ಅವರು ಬಿಜೆಪಿ ಟಿಕೆಟ್ ತೆಗೆದುಕೊಂಡು ಬಂದರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧ್ಯವಿದೆ ಎಂಬ ಆಶ್ವಾಸನೆಯನ್ನು ಕೂಡ ಸೋಮಣ್ಣ ಅವರಿಗೆ ನೀಡಿದ್ದರು ಎಂಬ ಮಾತುಗಳು ಕೇಳಿಬರುತ್ತಿದೆ. ಆದರೆ ಬಿಜೆಪಿ ಟಿಕೆಟ್ ತಮ್ಮ ಮಗನಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ದೊರೆಯಲಿಲ್ಲ. ಹೀಗಾಗಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಾದರೂ ಸೋಮಣ್ಣ ಅವರು ತುಮಕೂರು ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ಅವರಿಗೆ ಸಂಪೂರ್ಣ ಬೆಂಬಲ ನೀಡಬೇಕಿದೆ ಎಂಬ ಮಾತುಗಳನ್ನು ಸಂಸದ ಬಸವರಾಜ್ ಹೇಳುತ್ತಿರುವುದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದು ಜೀವನದಲ್ಲಿ ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವದಲ್ಲಿ ಕಂಡರಿಯದ ಒಂದು ಕುತೂಹಲವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಕಾದು ನೋಡೋಣ ಏನೇನಾಗ್ತದೆ. ಈ ದೇಶದ ಬಂಡವಾಳ 56,000 ಕೋಟಿನೋ 70 ಕೋಟಿ ಹೋಗ್ತದೆ ಏನೋ ಗೊತ್ತಿಲ್ಲ. ಇವತ್ತೇನು ಹೇಳಿದ್ರೆ ಆದರೆ ಆ ವಿರಾಸತಿ ಇದೆಯಲ್ಲ, ಅದು ಎಲ್ಲಿ ತರಬೇಕು ದುಡ್ಡು, ಯಾರು ತಲೆ ಬಳಸ್ಬೇಕು ಅಂತಕ್ಕಂಥದ್ದು ಭಾಳ ಕಷ್ಟ. ಆದರೂ ಕೂಡ ಧೈರ್ಯವಾಗಿ ಮುನ್ನುಗ್ಗಿ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತೇವೆ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ ಇದೆ. ಒಟ್ಟರೊಳ್ಳೆದೇ ಕೆಟ್ಟದೆ ಜನಗಳಿಗೆಲ್ಲರೂ ಕೊಟ್ಟವರಿಂದ ಎಲ್ಲರೂ ಸುಖವಾಗಿ ಜೀವನ ಮಾಡಿರ್ತಕ್ಕಂಥ ಅಷ್ಟೇ. ಕೆಲಸ ಮಾಡೋದೆಲ್ಲ ಜೀವನ ಮಾಡಿದ್ರೆ ಇರ್ತಕ್ಕಂಥದ್ದು. ಯಾರು ಕೆಲಸ ಮಾಡೋದು ಬೇಕಿಲ್ಲ, ಸುಖವಾಗಿರಿ, ಚೆನ್ನಾಗಿರಿ, ಒಳ್ಳೆ ಡ್ರೆಸ್ ಹಾಕ್ಕೊಳ್ಳಿ. ಹುಡುಗರಿಗೂ ಅಷ್ಟೇ 3,000 ರೂಪಾಯಿ ಕೊಟ್ಟು ನೀವು ನಿರುದ್ಯೋಗಿಗಳಾಗಿ ಹಿಂಗೆ ಕಂಟಿನ್ಯೂ ಆದರೂ ಚಿಂತಿಲ್ಲ, ನಿಮ್ಮ ಮನೆ ಬಿಟ್ಟು ಹೋಗ್ಬಿಟ್ಟಿಲ್ಲೇ ಮಾಡಿರ್ತಾರೆ. ಅವರಿಗೆ ಅಪ್ರೆಂಟಿಸ್ ಟ್ರೈನಿಂಗ್ ಕೊಟ್ಟು ಬೇಗ ಅವ್ರಿಗೆ ಏನಾದರೂ ಕೂಡ ಉದ್ಯೋಗ ಕೊಟ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಟ್ಟು ನೋಡ್ರಿ, ಈ ದೇಶದಲ್ಲಿ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಕೊಡೋಕ್ಕಿಂತ ಯಾವ ಸರ್ಕಾರ ಆಗೋದಿಲ್ಲ. ಈಗ ಈ ಪ್ರಧಾನಮಂತ್ರಿಗಳಿಗೆ ಬರೆದ್ರೆ ಕಾಪಿ ಬೇಕು ಅಂದರೆ ಒಂದು ವಾಟ್ಸಪ್ ಕಳಿಸ್ತೀನಿ, ನಿಮ್ಗೆ ಎಲ್ಲರಿಗೂ ಕಳಿಸ್ತೀನಿ. ಇರ್ಬೋದು, ನಾನು ಬೆಳೆಸೋಷ್ಟು ಲೀಡರ್ ಆಗಿರ್ಲಿಲ್ವಲ್ಲ ಯಾವಾಗಲೂ. ನಾವೇನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಮಾಡ್ಬೋದಾಗಿತ್ತು ಅಷ್ಟೇ ಅಲ್ವಾ? ಮಾಡಬೇಕು, ಗೆದ್ದಿದ್ದಾರಲ್ಲ, ನಮ್ಮ ಕಾಲದಲ್ಲೂ ಎಲ್ಲ ಗೆದ್ದಿದ್ದಾರಲ್ಲ, ಬೇಕಾದಷ್ಟು ಜನ ಗೆದ್ದಿದ್ದಾರೆ. ಒಬ್ಬನೇ ನಾನು, ಹೌದು, ಇಲ್ಲ ಹಂಗಿಲ್ಲ, ನಾನಷ್ಟೇ ಹೇಳ್ಬೇಕು ಅಂತಿದ್ದೀನಿ. ನಾನು XMP ನೀವೆಲ್ಲ ಇದ್ದೀರಲ್ಲ ಇಲ್ಲಿ. ಫೋನ್ ಮಾಡಲ್ಲ, ಭೇಟಿ ಮಾಡಿದೆ ಅಂತ ಹೇಳಿದೆ. ನಾನು ಪ್ರೆಸ್ ಮೀಟಲ್ಲಿ ಹೇಳಿದೆ, BJP ಪಾರ್ಟಿ ಆಫೀಸ್ನಲ್ಲಿ ನಡೆದಂಥ ಪ್ರೆಸ್ ಮೀಟಲ್ಲಿ ನಾನು ಏನೇನು ಇದು ಅಂತೆಲ್ಲ ಹೇಳಿದೆ. ನಾನು ಹೇಳಿದೆ, ಎಲ್ಲನೂ ಹೇಳಿದೆ. ನಿಮಗೆ ಹೇಳ್ತಾ ಇದ್ದೀನಿ, ಎಲ್ಲ ಹೇಳಿದ್ನಲ್ಲ ಸರ್, ಹೇಳಿದೆ. ಇದು ಬೇಕಾದ್ರೂ ಕೇಳಿ ಸರ್, ನನ್ನ ಲಿಮಿಟ್ಸ್ನಲ್ಲಿ ಏನಿದೆ ಅದೆಲ್ಲ ಹೇಳ್ತೀನಿ. ಯಾರಿಗೆ? ಯಾಕೆ ಗೊತ್ತಿಲ್ಲ, ಏನೋ ಪ್ರೀತಿ ಜಾಸ್ತಿ ಇರ್ಬೋದು ನನ್ನ ಮೇಲೆ. ನಾವು ಅವರೆಲ್ಲ ಒಂದೇ ಪಕ್ಷದಲ್ಲಿದ್ದೀವಿ. ಏನಿಲ್ಲ, ಆ ಥರದ್ದು ಏನೇನು ಇಲ್ಲ. ಯಾಕೆ ಹಂಗೆ ಅನ್ಸಿದೆ ನಿಮಗೆ? ಯಾಕೆ ಹಂಗೆ ಅನ್ಸಿದೆ? ಹೌದು, ಕೊಟ್ಟಿಲ್ಲ. ನಾನು 100ಕ್ಕೆ 100 ಭಾಗ. ನಾನು 100ಕ್ಕೆ ನನ್ನ ಕೇಳ್ತಾ ಇದ್ದೀರಾ? ಅಲ್ಲ, ನನ್ನ ಕೇಳ್ತಾ ಇದ್ದೀರಾ ನೀವು? ಟೋಟ್ಲಿ ಅಲ್ಲ, ನಾನೇ ಇದ್ದೀನಲ್ರಿ. ನಾನು ಐ ಆಮ್ ಎ ಸ್ಟ್ರಾಂಗ್ ಕಂಟೆಂಡರ್ ಟು ಕಂಟೆಸ್ಟ್ ತುಮಕೂರು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಫ್ರಮ್ BJP. ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ಅಲ್ಲಲ್ಲ ಈಗ ಇದು
ಅವರು ವೈಯಕ್ತಿಕವಾದಂಥ ನಿಲುವು. ಆದರೆ ಏನಂದ್ರೆ ನಿಮ್ಮ ಪ್ರಶ್ನೆ ಏನಂದರೆ ತುಮಕೂರಿನಲ್ಲಿ ಯಾರು ಪಾರ್ಲಿಮೆಂಟ್ಗೆ ನಿಲ್ಲೋರು ಇಲ್ವಾ ಅಂದಿದ್ದಕ್ಕೆ ನನಗೆ ಭಾಳ ವಿಶ್ವಾಸ ಇದೆ. ನಮ್ಮ ಪಕ್ಷ, ನಾನು ತುಮಕೂರು ಲೋಕಸಭಾ ಸದಸ್ಯನಾಗಿ 5 ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ದೀನಿ, ಮತ್ತು ನಾನು ತುಮಕೂರು ಜಿಲ್ಲೆಯಲ್ಲಿ ನಾನು ನನ್ನ ಜನರ ಸಂಪರ್ಕ ಹೇಗಿದೆ ಅದೆಲ್ಲವೂ ಕೂಡ ಆಧಾರವಿಟ್ಕೊಂಡು ವ್ಯೂವಿಂಗ್ ಫ್ರಮ್ ಎನಿ ಆ್ಯಂಗಲ್, ಯಾವುದೇ ದೃಷ್ಟಿಕೋನದಲ್ಲಾದ್ರೂ ಕೂಡ ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷ ನನ್ನನ್ನು ಈ ಸತಿ ಅಭ್ಯರ್ಥಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. 44. ಇಲ್ಲ, ಹಂಗೇನಿಲ್ಲ. ನಮ್ಮ ಪಕ್ಷ ಈಗ ನೋಡಿ, ನಮ್ಮ ಪಕ್ಷ ನನಗೆ ಒಂದು ಜವಾಬ್ದಾರಿ ಇರ್ತಕ್ಕಂಥ ಪಕ್ಷ. ನನಗೆ ಗೊತ್ತಿದೆ, ಬೇಸ್ಡ್ ಆನ್ ಮೆರಿಟ್ ಮೇಲೆ ನನಗೆ 100% ನನಗೆ ನನ್ನನ್ನು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಡ್ತಾರೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅಂತ ನನಗೆ ವಿಶ್ವಾಸ ಇದೆ. ಬೈ ಚಾನ್ಸ್ ಪ್ರಶ್ನೆನೇ ಇಲ್ಲ. ಇಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ 2024ರಲ್ಲಿ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ, ಅದರಲ್ಲೇನು ಅನುಮಾನ ಇಲ್ಲ. ಎಲ್ಲೆಲ್ಲ ಓಡಾಡೋಕ್ಕಾಗ್ತಾರಪ್ಪ, ನಾನು ಅಷ್ಟು ದೊಡ್ಡ ಲೀಡ್ರ. ತುಮಕೂರಿನಲ್ಲಿ MP ಕೆಲಸ ಮಾಡಿದ್ದೀನಿ. ಜನಗಳು ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಜನಗಳು ಕೂಡ ಇಷ್ಟಪಡ್ತಾವ್ರೆ ಅಂತ. ಹಾಗಾಗಿ ಇಲ್ಲಿ ನಿಲ್ಲೋದು ಮತ್ತು ಇಲ್ಲಿ ನಾನು ಸರ್ವಿಸ್ ಮಾಡೋದು ಸೂಕ್ತ. ಕಾರ್ಯಕರ್ತ, ನಾನೊಬ್ಬ ಕಾರ್ಯಕರ್ತ. BJP ಪಕ್ಷದಲ್ಲಿ ನನಗೆ ಯಾವುದು ಆ ಥರದ ಪೋಸ್ಟ್ ಇಲ್ಲ, ನಾನೊಬ್ಬ ಕಾರ್ಯಕರ್ತ. ಗೊತ್ತಿಲ್ಲ, ಅದು ಆ ಮಟ್ಟದೆಲ್ಲ ಚರ್ಚೆ ವಿಚಾರ ನನಗೆ ಗೊತ್ತಿಲ್ಲ. ನಾನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ನಾನು ಒಂದು ಸ್ಟ್ಯಾಂಡ್ ಏನಪ್ಪ ಅಂದರೆ ನಾನು ಐ ಆಮ್ ಗೋಯಿಂಗ್ ಟು ಬಿ ದಿ ಕ್ಯಾಂಡಿಡೇಟ್ ಫ್ರಮ್ BJP. ದಟ್ ಈಸ್ ಮೈ ಸ್ಟ್ಯಾಂಡ್. ನಾನು ಅದಕ್ಕೆ ಪೂರಕವಾಗಿ ನಮ್ಮ ಪಕ್ಷನೂ ಕೂಡ ಅದನ್ನು ನನ್ನ ರಿಕ್ವೆಸ್ಟ್, ನನ್ನ ಮನವಿಯನ್ನು ಅವರು ಪುರಸ್ಕರಿಸ್ತಾರೆ ಅಂತ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ. ಈಗ ಕುಣಿಗಲ್ನಲ್ಲಿ ನಿಲ್ಲಬೇಕು ಅಂತ ನಾನು ಆಕಾಂಕ್ಷೆ ಇಟ್ಕೊಂಡಿದ್ದು ನಿಜ. ಅದ ನಂತರದಲ್ಲಿ ನಾನು ಸುದ್ದಿಗೋಷ್ಠಿನಲ್ಲೂ ಕೂಡ ಹೇಳಿದ್ದೀನಿ. ನಾನು ಪಕ್ಷದ ನಾಯಕರುಗಳು ಕೂಡ ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ ಅಂತ ಅನೇಕ ವಿಚಾರಗಳು ಚರ್ಚೆ ಆಗಿರುತ್ತೆ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನನ್ನಂಥ ಜೊತೆಯಲ್ಲಿ ಏನಾದ್ರು ಕೆಲವು ವಿಚಾರಗಳನ್ನ ಹಂಚ್ಕೊಂಡಿದ್ರೆ ನಾನು ಅದನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಸರ್, ಈಗ ನಾನು BJP ಪಕ್ಷದಲ್ಲಿ ನಿಲ್ಲಕ್ಕೆ ಆಕಾಂಕ್ಷಿ ಆಗಿದ್ದೀನಿ. ಕಾಂಗ್ರೆಸ್ನ ಆಹ್ವಾನ ಬಂದರೆ ಹೋಗ್ತೀರಾ ಅಂತ ಅನ್ನೋ ಪ್ರಶ್ನೆಗೆ ನಾನು ಹೆಂಗೆ ಉತ್ತರ ಹೇಳಿ? ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಾನು BJP ಪಕ್ಷದ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿ. ನಾನು ಯಾರು ಬೇರೆ ಸಂಪರ್ಕಿಸಿದ್ದಾರೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ನಾನು ಹೆಂಗೆ ಹೇಳಿ? ಅದು ಕೇಳಂಗಿಲ್ಲ, ನಾವು ಹೇಳಂಗಿಲ್ಲ. ನಿಮ್ಗಿದ್ರೆ ಸಂತೋಷ, ನಮಗೇನಿಲ್ಲ. ನನಗೆ ವಿಶ್ವಾಸ ಇದೆ, ತುಮಕೂರಿನಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದರೆ ನಾನು ಖಂಡಿತವಾಗಲೂ ಕೂಡ ಗೆಲುವು ಸಾಧಿಸ್ತೀನಿ ಅಂತ ವಿಶ್ವಾಸ ಇದೆ. ಇಲ್ಲ, ನಾನು ಹಂಗೆಲ್ಲಕ್ಕಾಗ್ತಾನಪ್ಪ, ಹಂಗೆಲ್ಲ ಹೇಳೋಕ್ಕಾಗೋದಿಲ್ಲ. ನೀವು ಎದುರಾಳಿ ಆಗಬೇಕಾದ್ರೆ ಯಾವ ರೀತಿ ಹೆಂಗೆ ಅಸೆಸ್ ಮಾಡೋದು? ಹಾಂ, ಗೊತ್ತಿಲ್ಲ, ಅಲ್ಲೇನು ನಡೀತಾ ಇದೆ ಅಂತ ಗೊತ್ತಿಲ್ಲ. ನಮ್ಮ ಪಕ್ಷದಷ್ಟೇ ನಾನು ಹೇಳೋದು. ಇದ್ದಾರೆ ಇಲ್ಲೇ ತುಮಕೂರಿನಲ್ಲಿ ಭಾಳಷ್ಟು ಜನ ಅರ್ಹರು ಇದ್ದಾರೆ, ಕೇಳೋರು ಇದ್ದಾರೆ, ಜಾಸ್ತಿ ಇದ್ದಾರೆ. ಅದಾದ್ರೆ ದಟ್ ಈಸ್ ಅನ್ ಇಂಡಿಕೇಶನ್ BJP ಇಸ್ ವೆರಿ ಸ್ಟ್ರಾಂಗ್. ಗೊತ್ತಿಲ್ಲ, ಅದು ನಮ್ಮ ಹಂತದಲ್ಲಿ ಇಲ್ಲ, ಅದು ದೊಡ್ಡ ಮೇಲ್ಗಡೆ ಹಂತದಲ್ಲಿದೆ. ನಾನು ಆ ಮಾತು ಹೇಳೋದಿಲ್ಲ. ಪಕ್ಷ ಏನು ನಿರ್ಧಾರ ಮಾಡುತ್ತೆ ಅದು ಭಾಳ ಪ್ರಮುಖ. ನಾನೇನು ಹೇಳ್ತೀನಿ ಅಂದರೆ, ಒಂದು ಹೊರಗಡೆ ಅಭ್ಯರ್ಥಿಯ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ಪಕ್ಷ ನಾನು ಅಂದ್ಕೊಂಡಿರೋದು, ನಾನೊಬ್ಬ ಪ್ರಬಲ ಆಕಾಂಕ್ಷಿಯಾಗಿ ನನ್ನ ಮನವಿಯನ್ನು ಪುರಸ್ಕರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಇತ್ತು
ಇಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಂಸದ ಡಿ.ಕೆ. ಸುರೇಶ್ಗೆ ರಾಜಕಾರಣ ಸಾಕಾಗಿ ಹೋಗಿದ್ಯಾ? ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದು ಡೌಟಾ? ಹೌದು ಎನ್ನುತ್ತಿದೆ ಡಿ.ಕೆ. ಸುರೇಶ್ ಅವರ ಈ ಹೇಳಿಕೆ. ಕುಣಿಗಲ್ ತಾಲೂಕಿನ ಗಿರಿಗೌಡನ ಪಾಳ್ಯದಲ್ಲಿ ಮತದಾರರ ಅಭಿನಂದನಾ ಸಮಾರಂಭದಲ್ಲಿ ಮನದ ಮಾತು ಹೊರಹಾಕಿದ ಡಿ.ಕೆ. ಸುರೇಶ್, ಕೆಲವರು ನನ್ನ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡುತ್ತಿದ್ದಾರೆ. ನಾನು ನಿಂತ್ಕೋತೀನೋ ಇಲ್ಲವೋ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಇನ್ನೂ ಗೊಂದಲದಲ್ಲಿ ಇದ್ದೀನಿ ಎಂದು ಹೇಳಿದ್ದಾರೆ. ನನಗೆ ರಾಜಕಾರಣ ಬೇಕೋ ಬೇಡೋ ಅನ್ನಿಸಿಬಿಟ್ಟಿದೆ. ಮುಂದಿನ ದಿನದಲ್ಲಿ ನಿಮ್ಮ ಸಲಹೆ ಪಡೆಯುತ್ತೇನೆ. ನನ್ನ ಗುರಿ ಇರೋದು ನಿಮ್ಮಗಳ ಸೇವೆ ಮಾಡೋದು. ಕುಣಿಗಲ್ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಬೇಕೆನ್ನುವಂಥದ್ದು ನನ್ನ ಆಶಯ ಎಂದು ಅವರು ಹೇಳಿದ್ದಾರೆ. ಅದನ್ನ ನೀವು ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡಬೇಕು. ಪಂಚಾಯತಿ ಸದಸ್ಯರಿರ್ಬೋದು, ಮುಖಂಡರಿರ್ಬೋದು, ಆ ಸ್ಥಳೀಯವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ನನ್ನ ಪ್ರಕಾರ 95% ಜನ ಆ ಯೋಜನೆ ಒಳಗಡೆ ಬರ್ತಾರೆ. 95% ಜನ. ಆ 95 ಜನಕ್ಕೆ ತಲುಪಬೇಕು ಅಂತ ಅಂದ್ರೆ ನೀವು ಈ ಕಾರ್ಯಕ್ರಮವನ್ನ ನಿಮ್ಮ ಸರ್ಕಾರ ಕೊಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವು ಹೇಳಬೇಕಾಗ್ತದೆ. ಯಾಕಂತಂದ್ರೆ ನೀವು ಯಾರೋ ಬಂದು ಯಾರೋ ದಳದವರೋ ಬಿಜೆಪಿಯವರೋ ನಾನು ಅಂತ ಹೇಳಿ ಮುಂದೆ ಬಂದು ನಾನು ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಅಂದ್ರೆ ನೀವು ಯಾವ್ದೋ ಕಾಂಟ್ರಾಕ್ಟರ್ಗೋ ಇನ್ನೊಂದಕ್ಕೋ ಕುತ್ತಾಟ ಮಾಡ್ಕೊಂಡು ನೀವು ಮನೆ ಸೇರ್ಕೊಂಡು ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಅದಿತ್ತು ಅಂದ್ರೆ ಅವ್ರು ಅಲ್ಲೋಗಿ ಲೀಡರ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮ ಕೆಲಸ ಈ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಶಾಸಕರ ಜೊತೆ ಕೈ ಜೋಡಿಸಿ ನೀವು ಕೆಲಸವನ್ನ ಮಾಡಬೇಕು. ಜೊತೆಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ಇನ್ನು 6 ತಿಂಗಳ ಒಳಗಡೆ ಬರ್ತದೆ. ಇನ್ನು 6 ತಿಂಗಳ ಒಳಗಡೆ ಬರುತ್ತೆ. ಸಮಯ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟ್ಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋದ್ರಿಂದ ಇನ್ನು 6 ತಿಂಗಳ ಒಳಗಡೆ ಚುನಾವಣೆ ಬರೋದ್ರಿಂದ ಅದಕ್ಕೆ ತಾವು ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ ಕೆಲವರು ನನ್ನ ಚುನಾವಣೆ ಬಗ್ಗೆ, ಲೋಕಸಭಾ ಚುನಾವಣೆ ಬಗ್ಗೆ ಕೆಲವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನು ನಿಂತ್ಕೋತೀನೋ ಇಲ್ವೋ ನಾನು ಇನ್ನ ತೀರ್ಮಾನ ಮಾಡಿಲ್ಲ. ನಾನು ಇನ್ನ ಗೊಂದಲದಲ್ಲಿದ್ದೀನಿ. ಯಾಕೆಂತಂದ್ರೆ ರಾಜಕಾರಣ ನನಗೆ ಬೇಗ ಬೇಡ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗಳ ಸಲಹೆಯನ್ನ ಪಡೆದು ಆಮೇಲೆ ನನ್ನ ಗುರಿ ಇರೋದು ನಿಮ್ ಸೇವೆ ಮಾಡೋದು. ಈ ತಾಲೂಕನ್ನ ಒಂದು ಮಾದರಿ ತಾಲೂಕನ್ನ ಮಾಡ್ತಕ್ಕಂಥ ಗುರಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೋ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟರಾನು ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೂ ಹೋಗಿ ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ನೀವು ನಮ್ಮನ್ನ ಕರಪ್ಟ್ ಮಾಡಬೇಡಿ. ಮೈಂಡ್ಗೂ ಕರಪ್ಟ್ ಮಾಡಬೇಡಿ, ಕೈಗೂ ಕರಪ್ಟ್ ಮಾಡಬೇಡಿ. ಕೈ ಕರಪ್ಟ್ ಮಾಡೋದ್ರೆ ತಡ್ಕೋಬಹುದು, ಮೈಂಡ್ ಕರಪ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟ. ನಮ್ಮ ಮೈಂಡ್ ಅನ್ನ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡಿ, ಸರಿಯಾದ ದಾರಿನಲ್ಲಿ ನಾವು ಹೋಗ್ಲಿಕ್ಕೆ ಬಿಡಿ. ನಿಮ್ಮ ಸಹಕಾರವನ್ನ ಪ್ರತಿಯೊಂದು ಹಂತದಲ್ಲೂ ನಾನು ಕೇಳ್ತೇನೆ. ನೀವು ಯಾರ್ಯಾರಿಗೆ ಅವಕಾಶಗಳು ಕೆಲವು ವಂಚಿತರಾಗಿದ್ದಾರೆ ಅವರಿಗೆ ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು.
ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಆದರೆ ಬನ್ನಿ ಸರ್. ಆಯ್ತು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇಲ್ಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ ನಿಮ್ದು ಯಾವರು? ಕುಮಾರಲಳ್ಳಿ ಸರ್. ಕುಮಾರಲಳ್ಳಿ ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಇನ್ನೊಂದು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲಲ್ಲಿ. ಸುಮ್ಮನೆ ಪಿ ಒ ಪಿ ಹಾಕಿ ಹಚ್ಚಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಜನ ಹಂಗಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಹಣ ವಸೂಲಿ ಮಾಡುತ್ತಿದ್ದ ಓರ್ವ ಎಎಸ್ಐ ಸೇರಿ 2 ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಕಳ್ಳಂಬೆಳ್ಳನ್ ಠಾಣೆಯ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತಾದವರಾಗಿದ್ದಾರೆ. ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಿರಾಟು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳನ್ನು ತಡೆದು ಲಾರಿ ಚಾಲಕರಿಂದ 200-300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಈ ಬಗ್ಗೆ ವರದಿ ಕೊಡುವಂತೆ ನೀಡಿದ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೂಚನೆ ನೀಡಿದ್ದರು. ವರದಿಯಲ್ಲಿ ಪೊಲೀಸರು ಹಣ ಪಡೆಯುವುದು ಸಾಬೀತಾದ ಹಿನ್ನೆಲೆ ಎಎಸ್ಐ ಚಿದಾನಂದ ಸ್ವಾಮಿ ಹಾಗೂ ಪೊಲೀಸ್ ಜೀಪ್ ಚಾಲಕ ಚಿಕ್ಕ ಹನುಮಯ್ಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವಾಪಸ್ ಕೊಡ್ರಿ, ವಾಪಸ್ ಕೊಡಿ, ಕೊಡ್ರಿ ವಾಪಸ್ ಇಸ್ಕೊಳ, ದುಡ್ಡು ವಾಪಸ್ ಕೊಡ್ರಿ, ವಾಪಸ್ ದುಡ್ಡು ಕೊಡ್ರಿ, ದುಡ್ಡು ವಾಪಸ್ ಕೊಡಿ, ವಾಪಸ್ ಕೊಡಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು, ವಾಪಸ್ ಕೊಡ್ರಿ ದುಡ್ಡು ಕೊಡ್ರಿ, ವಾಪಸ್ ದುಡ್ಡು. 200 ರೂಪಾಯಿ ಯಾಕೆ ಕೊಟ್ಟ ದುಡ್ಡು ನೀನು? ಯಾಕೆ ಕೊಟ್ಟ ದುಡ್ಡು ನೀನು? ದುಡ್ಡು ಒಪ್ಪಿಸ್ಕೊಂಡು ಏನಕ್ಕಪ್ಪ ಕೊಟ್ಟೆ ನೀನು? ಏನ್ ಕೇಳಿದ್ರು?
ಸರ್ ಒಂದ್ ನಿಮಿಷ ಸರ್. ಯಾವ ಸ್ಟೇಷನ್ ನೀವು? ಯಾವ ಸ್ಟೇಷನ್? ಯಾವ ಸ್ಟೇಷನ್ ಹೆಸರೇನು? ಯಾವ ಸ್ಟೇಷನ್ ಅವ್ರು ನೀವು? ಏನ್ ತಪ್ಪಾತಲ್ಲ ಯೋಗ್ಯತೆಗೆ ಇದೊಂದ್ಸಲಿ ಬಿಡಿ. ಯಾವ ಸ್ಟೇಷನ್ ನೀವು? ಆಯ್ತು ಬಿಡೋಣ, ಏನೋ ಒಂದ್ಸಲಿ ಆಗಿದೆ. ನಾವೇನ್ ದಿನ ಬರೋಲ್ಲ, ಯಾವಾಗಲೂ ಬಂದಿದ್ವಿ. ಬಿಡೋಣ, ಇಲ್ಲಿ ತಪ್ಪಾಯ್ತು ಬಿಡು. ಆಯ್ತು ಬಿಡೋಣ, ಕೈ ಮುಟ್ಟಬಾರ್ದು. ಮಾಡಬಾರ್ದು. ಆಯ್ತು ಬಿಡೋಣ, ತಪ್ಪಾಯ್ತು. ನಾಚಿಕೆ ಆಗೋದಂದ್ರೆ ಕ್ರಿಮಿನಲ್ ಕೆಲಸ ಮಾಡ್ತಾರ ನೀವು. ತಪ್ಪಾಯ್ತು ಅಂತಾರಲ್ಲ, ಹೆಸರೇನು ಹೇಳಿ ನಿಮ್ದು? ದಯವಿಟ್ಟು ಹೆಸರು ಹೇಳಿ. ಸ್ಟೇಷನ್ ಬಂದ ತಪ್ಪಾದ್ ಬಿಡ್ತೀರೇನ್ರಿ? ಒಂದ್ ಕೊಲೆ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ ಅಂದ್ರೆ ಬಿಡ್ತೀರೇನ್ರಿ ನೀವು? ಕಳ್ತನ ಮಾಡ್ಕೊಂಡ್ ಬರ್ತಾನೆ ತಪ್ಪಾದ್ ಬಿಡ್ತೀರೇನ್ರಿ? ಸುಲಿಗೆ ಅಲ್ವೇನ್ರಿ ಇದು? ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ? ಕಾನ್ಸ್ಟೇಬಲ್ ಅಫೆನ್ಸ್ ಹೌದಲ್ವ? ಗಾಡಿ ಸೀಸ್ ಮಾಡೋದು ಇದು. ಅಪರಾಧ ಮಾಡಿರೋದು ಇದು. ಎಲ್ಲಿದೆ ನಿಮ್ಮ ಹೆಸರು ಹೇಳಿ. ದಯವಿಟ್ಟು ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಹೇಳ್ಬೇಕು. ನಿಮ್ಮ ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿಲ್ವಾ? ಹಾಕಿಲ್ಲ, ತೆಗೀರಿ. ಏನ್ ಹೆಸರು? ದಯವಿಟ್ಟು ಕೈ ತೆಗೀರಿ. ಏನ್ ನೋಡ್ರಿ ಅಲ್ಲಿ ಹಾಕಿದೆ, ರೆಕಾರ್ಡ್ ಆಗಿದೆ. ಬನ್ನಿ. ಏನ್ ಹೆಸರು ಹೇಳಿ. ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ. ಏನ್ ತಪ್ಪಾಯ್ತು ಅಂತ? ಡಿಜಿ ಚಿದಾನಂದ ಸ್ವಾಮಿ ಅಂತ ಇದೆ. ಲಾರ್ಜಾರ್ ವರ್ಷ ನಿಲ್ಸೋದು ಏನಿದೆ? ಹೈವೇ ಒಳಗೆ ಇದ್ದಿದೆ. ಅವ್ರು ಹೆಂಗ್ ಮಾಡ್ತಾನ ಅವನು? ಅಲ್ಲ, ನಿಮ್ಗೆ ವೆಹಿಕಲ್ ನಂಬರ್ ಎಷ್ಟಿದು? ಹೆಂಗ್ ತಪ್ಪ ಮಾಡ್ತಾನೆ ಬಾಡಿಗೆ ಅವನು? ಮರ್ಯಾದೆ ಇಲ್ಲ ನಿಮಗೆ. ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಅಲ್ಲ, ಏನ್ ಸಮಸ್ಯೆ ನಿಮ್ಗೆ? ಏನ್ರಿ ಅದು? 200 ರೂಪಾಯಿ ಇಸ್ಕೊಂಡಿದ್ದಾರೆ. ಪಾಪ ಏನೂ ಇಲ್ಲ, ನಂಬರ್ ಕೊಟ್ಟಾಗ ಇನ್ಮೇಲೆ ಏನಾದ್ರು ಫೋನ್ ಮಾಡಿ ಎಲ್ಲರೂ ಇಸ್ಕೊಟ್ರೆ ಹಂಗೆಲ್ಲ ಹೈವೇಗೆ ಯಾಕ್ರಿ ಬರ್ತೀರಾ ದುಡ್ಡು ವಸೂಲಿಗೆ? ಏನಕ್ಕೆ ಬರ್ತೀರಾ ಹೈವೇಗೆ ದುಡ್ಡು ವಸೂಲಿಗೆ? ಬರಲ್ಲ ಬಿಡೋಣ, ಎಲ್ಲ ಹೋಗ್ತೀವಿ. ಇಲ್ಲ, ಏನಕ್ಕೆ ಬರ್ತೀರಾ ಅಂತ ಹೈವೇಗೆ ಯಾಕ್ರಿ ಬಂದು ದುಡ್ಡು ವಸೂಲಿ ಮಾಡ್ತೀರಾ? ಆಯ್ತು ಬಿಡಿ. ನಿಮಗೆ ಅದು ಸಾರ್ವಜನಿಕರು ಗಾಡಿ ಮಾಡಿಕೊಂಡು ಕಳ್ಳ ಮೆಳ್ಳಾಗ ಪೊಲೀಸ್ ಸ್ಟೇಷನ್ ಗಾಡಿ ಮಾಡಿಕೊಂಡು ಪೊಲೀಸ್ ಗಾಡಿ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತೀರಲ್ಲ. ಪೊಲೀಸ್ ಯೂನಿಫಾರ್ಮ್ ಕೊಟ್ಟಿರೋದು ಏನಕ್ಕೆ ನಿಮಗೆ? ಕಳ್ಳರು ಹಿಡಿಯಕ್ಕೆ, ಅಪರಾಧಿಗಳನ್ನ ಹಿಡಿಯಕ್ಕಲ್ವಾ? ನೀವು ನಿಮ್ ಸುಲಿಗೆಗೆ ಉಪಯೋಗಿಸ್ಕೊಂಡ್ರೆ ನೀವೇ ಕ್ರಿಮಿನಲ್ ಕೆಲಸ ಮಾಡಿದ್ರೆ ಕಾನ್ಸ್ಟೇಬಲ್ ಇದು ಕಾನ್ಸ್ಟೇಬಲ್ ಹೌದಲ್ವ? ಕಾನ್ಸ್ಟೇಬಲ್ ಇಟ್ಕೊಂಡು ಸುಲಿಗೆ ಮಾಡ್ತಿದ್ರೆ ಮತ್ತೇನಕ್ಕೆ? DK ಶಿವಕುಮಾರ್ ಬಾಪ ಇಲ್ಲಿ ಬಂದ್ರ ಇಲ್ಲಿ ಬನ್ನಿ ಇಲ್ಲಿ. ನಾವು ಓಟ್ ಹಾಕ್ತಾನೆ ಈಗ ನೀವು ಪ್ರತಿ ವಾರ ಹೋಗ್ತೀರಾ? ಪ್ರತಿದಿನ ಹೋಗ್ತೀರಾ? ಎಲ್ಲಿಂದ ಗಾಡಿ ವೆಹಿಕಲ್ ಇದು ಕುರಿ ತುಂಬ್ತೀರಾ? ಎಲ್ಲ ಈ ಪೊಲೀಸ್ನವ್ರದ್ದು ಇದೆ ಹಣೆ ಬರೋಣ? 100 ತಡ್ರಿ ಸರ್. ನಿಮ್ಗೆ ಏನಾರು ಕಳ್ದುಡ್ಡು ಬರುತ್ತಾ? ಅಲ್ಲ, ಕದ್ದೇನಾರ ಮಾಲ್ ಸಾಗಿಸ್ತಾ ಇದೀರೇನಪ್ಪ? ಕಳ್ತನದ ಮಾಲ ಅದೇನಾರು? ಈ ರಾತ್ರಿ ಹೊತ್ನಾಗ ಏನಾರು ಇದ್ರಲ್ಲಿ ಕಳ್ಳನಲ್ಲಿ ಏನಾರು ಕತ್ಕೊಂಬಂದ್ ಮಾಲ ಇದೆಯಾ? ಎಲ್ಲಿದೆ ಇದು? ಈ APMC ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ, ಕ್ಯಾಶ್ ರೆಸಿಪ್ಟ್ ಇದೆಯಲ್ಲ APMCದು, ತೆರಿಗೆ ಕಟ್ಟಿ ನೋಡಿ ಸರ್. ಅವ್ರೇನು ಇಲ್ಲಿಗಲ್ ಕೆಲಸ ಮಾಡ್ತಾ ಇಲ್ಲ ಸರ್. ಸರ್ ಅವರು ಕುರಿ ಹೊಡಿತಾ ಇರೋದು ರೈತರ ಮಾಲ್ ಹೊಡಿತಾ ಇದ್ದಾರೆ ಸರ್. ನೋಡಿ, ಅಧಿಕೃತವಾಗಿ ಅವ್ರದ್ದು ರಸೀತಿ ಇದೆ. ಅವರು ನೋಡಿ 1,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಲ್ಲಿ ಚಿತ್ರದುರ್ಗ APMC ಅಲ್ಲಿ ಕಟ್ಟಿದಾರಲ್ಲ ಸರ್. ಅವ್ರು ಅಧಿಕೃತವಾಗಿ ತೆರಿಗೆ ಕಟ್ಟಿದ್ದಾರೆ. ನಿಮ್ ಗಾಡಿಗೆ ಇದೈತಲ್ಲನಪ್ಪ, ಇನ್ಸೂರೆನ್ಸ್, FC, DL ಎಲ್ಲ ಇದೆಯಲ್ವೇನಪ್ಪ? ಮತ್ ಯಾಕ್ರೆ ಲಂಚ ಕೊಡ್ತೀರಾ? ನೀವೇನ್ ಕಳ್ತನ ಮಾಡಿದೀರೇನ್ರಪ್ಪ? ಲಂಚ ಕೊಡ್ಬೇಡ್ರಿ ಕಣಯ್ಯ. ರೈತರ ಮಕ್ಳು ಅಲ್ವೇನ್ರಯ್ಯ ನೀವು ರೈತರ ಮಕ್ಳು ಕಣ್ರಯ್ಯ. ಕಷ್ಟಪಟ್ಟು ದುಡಿತೀರಾ, ನೀವು ಲಂಚ ಕೊಡ್ಬೇಡಿ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತೀರಾ, ಯಾಕೆ ಲಂಚ ಕೊಡ್ತೀರಾ? ಎದ್ರಬೇಡ್ರಯ್ಯ. ನೀವು ಸ್ಮಗ್ಲಿಂಗ್ ಮಾಡಲ್ಲ, 2 ನಂಬರ್ ದಂಧೆ ಅಲ್ಲ. ಯಾಕೆ ಸರ್ ವಸೂಲಿ ಮಾಡ್ತೀರಾ? ಆತ್ಮಸಾಕ್ಷಿಯ ಕೆಲಸ ಮಾಡಿ. ನೀವು ಸಂಬಳ ಕೊಟ್ಟಿದ್ದಾರೆ, ಪೊಲೀಸ್ ವೆಹಿಕಲ್ ಕೊಟ್ಟಿದ್ದಾರೆ. ಒಂಥರ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ. ನೀವ್ಯಾರು ಏನು ಹೊರಗಡೆಯವರಲ್ಲ. ನಮಗೂ ನೀವೆಲ್ಲ ನಮ್ಮ ತಂದೆ ಸಮಾನನೋ, ನಮ್ಮ ಅಣ್ಣ ತಮ್ಮದಿರ ಸಮಾನನೋ ಇರ್ತೀರಾ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ. ತಪ್ಪಿನ ಪ್ರಶ್ನೆ ಅಲ್ಲ ಸರ್. ಹಾಕ್ಬಾರ್ದು ಸರ್. ಹೈವೇನಲ್ಲಿ ಹಾಕಕ್ ನಿಮ್ಗೆ ಏನಿದೆ ಸರ್ ರೈಟ್ಸ್? ಹೈವೇನಲ್ಲಿ ಹಾಕಕ್ ನಿಮಗೆ ರೈಟ್ಸ್ ಏನಿದೆ? ನಿಮ್ ನಮ್ಮ ನಂಬರ್ ಪ್ಲೇಟ್ ನೇಮ್ ಪ್ಲೇಟ್ ಕಾಣ್ತಾ ಇರೋದು ವೈಲೇಷನ್, ಡ್ರೆಸ್ ಕೋಡ್ ವೈಲೇಷನ್. ಅದು ಡ್ರೆಸ್ ಕೋಡ್ ವೈಲೇಷನ್. ಅದು ತೆಗೀರಿ ಫಸ್ಟ್. ಏನಾಗಲ್ಲ, ತೆಗೀರಿ. ಡ್ರೆಸ್ ಕೋಡ್ ವೈಲೇಷನ್.
ಈಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಾಯ್ತು ಅಂದ್ರು, ಬೇರೆ ಪ್ರಶ್ನೆ ಮಾಡಿದ್ರೆ ಯಾವ ನೀನು ಅಂತ ಅಂತಿದ್ವಿ. ಇಲ್ಲ, ಇದನ್ನ ಯಾಕೆ ನಿಲ್ಸಿದ್ರಿ ಗೊತ್ತಾ? ಈಗ ಅಲ್ಲಿಂದ ಸಿರಾದಿಂದ ಹೊರಟು ಇದು ನೀವು 3ನೇ ಗಾಡಿ ಪೊಲೀಸ್ನವ್ರದ್ದು, 3ನೇ ವೆಹಿಕಲ್. ಒಂದು ಅಲ್ಲಾರೋ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇಬ್ರು ಪಿಸಿಗಳು ಹೈವೇಗ್ ನಿಂತ್ಕೊಂಡು ಅಡ್ಡಾಕ್ತಾವ್ರೆ. ಒಂದು ಅದಾದ್ಮೇಲೆ ಟೋಲ್ ಬಿಟ್ಟ ತಕ್ಷಣ ಇನ್ನೊಂದು ಇದೇ ತರ ಜೀಪ್ ಹಾಕೊಂಡು ವಸೂಲಿಗೆ ನಿಂತವ್ರೆ. 3ನೇದ್ ಬಂದ್ರೆ ಇಲ್ಲಿ ಸಿಕ್ಕುತ್ತೆ. ಸಿರಾದಿಂದ ತುಮಕೂರ್ಗೆ ಹೋಗೋದ್ರೊಳಗೆ ಹಿಂಗೇಕ ಪೊಲೀಸ್ನವ್ರು ದರೋಡೆಗೆ ನಿಂತ್ಕೊಂಡ್ರೆ, ಹಗಲ್ ದರೋಡೆಗೆ ನಿಂತ್ಕೊಂಡ್ರೆ ಏನ್ ಅರ್ಥ ಇದು? ಅಲ್ಲ ಸರ್, ಇಲಾಖೆ ಗೌರವ ಮರ್ಯಾದೆ ಹಾಳು ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು. ಬೇಜಾರಾಗುತ್ತೆ ಸರ್. ಇಲಾಖೆ ಮನ ಯಾರು ತೆಗಿತಿಲ್ಲ, ನೀವೇನ ತೆಗಿತಿರೋದು. ಇಲಾಖೆ ಅವಮಾನ ಮಾಡ್ತಾ ಇರೋದು ಸರ್. ತಪ್ಪಿನ ಪ್ರಶ್ನೆ ಇಲ್ಲ. ಈಗ ಹೊಸಬ್ರು ಕೆಲ್ಸಕ್ಕೆ ಸೇರ್ಕೋತಾರೆ, ಅವ್ರಿಗೆಲ್ಲ ಏನ್ ಕಲ್ಸ ಹೋಗ್ತೀರಾ ಅಂದ್ರೆ ಈ ದರೋಡೆ ಹಗಲ್ ರೋಡಲ್ಲಿ ನಿಂತ್ಕೊಂಡು ದರೋಡೆ ಮಾಡೋದು ಹೇಳ್ಕೊಟ್ಟು ಹೋಗ್ತಾ ಇದೀರಾ ಅಷ್ಟೇ. ನೀವೇನೇ ಪರ್ಮನೆಂಟ್ ಆಗಿರ್ತೀರಾ? ನೀವು ರಿಟೈರ್ಡ್ ಆಗ್ತೀರಾ? ಈಗಲಾಗ್ಲಾ ರಿಟೈರ್ಡ್ ಆಗ್ತೀರಲ್ವಾ ಸರ್? ನಿಮ್ ಮಕ್ಕಳಿಗೆಲ್ಲ ಹಿಂಗೆ ಅಡ್ಡ ಹಾಕಿ ಯಾರು ವಸೂಲಿ ಮಾಡ್ತಾರೆ, ಅವ್ರು ಬಂದು ನಿಮ್ಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗುತ್ತೆ? ನಾವ್ ಅನ್ಕೋತೀವಿ KRS ಪಕ್ಷದವರು ಪೊಲೀಸ್ನವ್ರು ಕಣ್ಣಿಗೆ ಬೀಳ್ಬಾರ್ದು ಕಣಪ್ಪ ಅಂತ ನಾವು ಅನ್ಕೋತೀವಿ. ಅದೇನೋ ನಮ್ ಕಣ್ಣಿಗೆ ಬೀಳ್ತೀರಾ? ಅದೊಂಥರ ಲೆಕ್ಕಾಚಾರಕ್ಕೆ ಏನಾದ್ರೆ KRS ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾರೆ ಅನ್ನಂಗಾಗುತ್ತೆ. ಈಗ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಂಡಲ್ಲಿ ಮನೆಗೆ ಏನೋ ಹಣ್ಣು ಏನೋ ತೊಗೊಂಡೋಗ್ತೀರಾ. ಯಾವ ಮುಖ ಇಟ್ಕೊಂಡು ನಿಮ್ ಮಕ್ಕಳು ಇದ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡು ತಂದಿದ್ದಾರೆ ಅಂತ ಮಾತ್ರ ಹಣ್ಣಿನ ಮೇಲೆ ಹಣ್ಣು ಚಾಕ್ಲೇಟ್ ಏನು ತೊಗೊಂಡ್ತಾರೆ, ಪೀಠ ಬಟ್ಟೆ ಏನೋ ಹೆಂಗೆ ಸರ್ ಇದೆಲ್ಲ ಮಾಡ್ಕೊಂಡು ನಿಮ್ಮ ಮೇಲೆ ಇದಾಗ್ತೀರಾ? ನೀವ್ ಏನ್ ಕೊಂಡಿದ್ದೀರಾ ಸರ್? ಬದಲಾಗಿ ಸರ್, ನಿಮಗೆ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಸರ್, ದಯವಿಟ್ಟು ಬದಲಾಗಿ ಸರ್. ಸಾಕು ಸರ್, ನಿಮಗೆ ಸಂಬಳ ಬರುತ್ತೆ ಸರ್, ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ, ಸಾಕು ಸರ್. ನಮ್ಮ ಹಳ್ಳಿಗಳ ಕಡೆ ಸರ್ ಇವತ್ತು ಒಂದಿನ ಉಳ್ಳಿಗಿಡ ಕೇಳಕ್ ಹೋದ್ರೆ ಹೆಣ್ಣು ಮಕ್ಳಿಗೆ 220 ರೂಪಾಯಿ ಕೂಲಿ ಕೊಡ್ತಾ ಇದಾರೆ ಸರ್, ಅಷ್ಟೇ ಸರ್. ಒಂದ್ ದಿನಕ್ಕೆ ಕೂಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಲಿ ಮಾಡಿದ್ರೆ 220 ರೂಪಾಯಿ ಸಿಕ್ಕುತ್ತೆ. ನಿಮ್ಗೆಲ್ಲ 5 ಅಂಕಿ ಸಂಬಳ ಸಿಕ್ಕುತ್ತೆ ಸರ್. ದಯವಿಟ್ಟು ಬದಲಾಗಿ. ಸುಲಿಗೆ ಪ್ರಕರಣ ಇದು. ನಾನು ಸಮೇತ ಸೀಸ್ ಮಾಡೋದು ಅಂತದ್ದು ನೀವೇ